ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಸಾಹಿತಿಗಳು, ಅದೇ ರೀತಿ ಉಪಸಂಪಾದಕರು, ವಿಜಯ ಕರ್ನಾಟಕ ಪತ್ರಿಕೆಯ ಉಪಸಂಪಾದಕರು, ಸಂಘಟಕರು, ಹಾಗೆ ಸಾಹಿತಿಗಳು. ಅವರೇ ಮುರಳೀಕೃಷ್ಣ ಬೆಳಲವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೂ ಕೂಡ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ, ನಮ್ಮ ಮನದ ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನಿಮ್ಮ ಚಾನಲ್ಗೂ ನಮ್ಮ ಕೃತಜ್ಞತೆಗಳು ಸಲ್ಲಿಸ್ತಾರೆ ಮೊದಲಾಗಿ. ಹಾಗೆ ಎಲ್ಲ ವೀಕ್ಷಕರಿಗೂ ಕೂಡ ಮೊದಲಾಗಿ ನಮ್ಮ ಕೃತಜ್ಞತೆಗಳು ಸರ್. ಖಂಡಿತ ಸರ್, ಖಂಡಿತ. ಅದೇ ರೀತಿ ಸರ್, ತಮ್ಮ ಈ ಪಯಣವನ್ನು ತಿಳಿಯುವ ಆಸೆ, ಕುತೂಹಲ, ನಮಗೆ ಬಹಳಷ್ಟು ಕುತೂಹಲ ಇದೆ. ನೀವು ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು, ಇನ್ನು ಸಲ್ಲಿಸ್ತಾನೆ ಇದ್ದೀರಿ. 24 ವರ್ಷಗಳಿಂದ ಪತ್ರಿಕಾ ಉದ್ಯಮದಲ್ಲಿದ್ದೀರಿ. ಅದೇ ರೀತಿ ಸಾಹಿತಿಗಳಾಗಿದ್ದೀರಿ. ಭಾಳಷ್ಟು ಸಂಘಟನೆ ಕೂಡ ಮಾಡಿದಿರಿ, ಭಾಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಸಮಾಜಮುಖಿ ಸೇವೆಗಳನ್ನು ಹಲವಾರು ಮಾಡ್ತಾ ಇದ್ದೀರಿ. ತಮ್ಮ ಒಂದು ಪಯಣದ ಬಗ್ಗೆ ತಿಳಿಯುವಂಥ ಕುತೂಹಲ ನಮಗಿದೆ. ಅದರಿಂದ ನಿಮ್ಮ ತಂದೆ ತಾಯಿಯವರ ಬಗ್ಗೆ, ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದೆರಡು ಮಾತಿನ ಮೂಲಕ ಈ ಕಾರ್ಯಕ್ರಮ ಶುರು ಮಾಡೋಣ ಸರ್. ನಮ್ದು ಮೂಲತಃ ಕಾಸರಗೋಡು ಜಿಲ್ಲೆಯಿಂದ. ನಾವು ಬೆಳಾಲು ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಬೆಳಾಲಲ್ಲಿ ಬಂದಿರೋದು. ನನ್ನ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಪ್ರೌಢ ಶಿಕ್ಷಣದವರೆಗೆ ಬೆಳಾಲಿನಲ್ಲಿ, ಅಂದ್ರೆ ಏಕೋಪಾಧ್ಯಾಯ ಶಾಲೆಯಿಂದ ಆರಂಭವಾದ ನನ್ನ ಶಿಕ್ಷಣ ಅಂದ್ರೆ ಕೊಲ್ಪಾಡಿ, ಅಲ್ಲಿಂದ ಹಿರಿಯ ಪ್ರಾಥಮಿಕ ಶಾಲೆ ಬೆಳಾಲು, ನಂತರ SDM ಹೈಸ್ಕೂಲು ಬೆಳಾಲು, ಅಲ್ಲಿ ಪ್ರೌಢ ಶಿಕ್ಷಣದವರೆಗೆ ನಾನು ಬೆಳಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನಂತರ ಪದವಿ ಶಿಕ್ಷಣವನ್ನ ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ. ನಂತರ ನನ್ನ ಮುಂದಿನ ಶಿಕ್ಷಣ ಕಾನೂನು ಮಹಾವಿದ್ಯಾಲಯ ಮಂಗಳೂರು, ಅಲ್ಲಿ LLB ಪದವಿ. ನಂತರ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮೈಸೂರಿನಿಂದ ಕನ್ನಡ ಮತ್ತೆ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ವಿದ್ಯಾಭ್ಯಾಸ ಮಾಡಿದೆ. ಪ್ರಸ್ತುತ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದೆ. ನನ್ನ ಪಯಣಗಳು ಬೆಳಾಲಿನಿಂದ ಬೆಂಗಳೂರುವರೆಗೆ. ಬೆಂಗಳೂರಿಗೆ ಬಂದಿದ್ದು ನನ್ನನ್ನು ನಾನು ತೆರೆದುಕೊಳ್ಳಿಕ್ಕೆ, ಪ್ರಪಂಚಕ್ಕೆ ನನ್ನನ್ನು ನೋಡುವ ಹಾಗೆ, ನಾನು ಪ್ರಪಂಚವನ್ನು ನೋಡ್ಲಿಕ್ಕೆ ದಾರಿ ಮಾಡಿಕೊಟ್ಟಂತಹ ಒಂದು ತುಂಬಾ ಅನುಕೂಲ ಆಗಿದೆ. ಬೆಂಗಳೂರು ನಗರ ನಿಮ್ಗೆ ಅಷ್ಟು ನಿಮ್ಮನ್ನ ಪ್ರಸಿದ್ಧಿಗೆ ತಂದು ನಿಲ್ಲಿಸಿದೆ ಅಲ್ಲ ಸರ್? ಬದುಕೋ ದಾರಿಯನ್ನು ತೋರಿಸಿದೆ. ಹೌದು ಸರ್, ಹೌದೌದು. ನನ್ನನ್ನು ನಾನು ಕಂಡುಕೊಳ್ಳಿಕ್ಕೆ, ಜನರಿಗೆ ನನ್ನನ್ನು ಕಂಡುಕೊಳ್ಳಿಕ್ಕೆ ಒಂದು ದಾರಿಯನ್ನ ಒಂದು ಬೆಂಗಳೂರು ಅಂದ್ರೆ, ಬೆಂಗಳೂರು ಅಂದ್ರೆ ಒಂದು ಪೆಪ್ಸಿ ಬಾಟ್ಲ್ ಇದ್ದ ಹಾಗೆ, ಮುಚ್ಚಳ ಓಪನ್ ಮಾಡಿದ್ರೆ ಪ್ರಪಂಚಕ್ಕೆ ಓಪನ್ ಆಗುತ್ತೆ. ಹಾಗೆ ಬೆಂಗಳೂರು ಅನ್ನುವಂಥದ್ದು ಎಲ್ಲ ನಮ್ಮನ್ನು ನಾವು ಕಂಡುಕೊಳ್ಳಲಿಕ್ಕೆ ಇರುವಂತಹ ಒಂದು ಅತ್ಯಂತ, ಜನರಿಗೆ ನಮ್ಮನ್ನು ನಾವೇನು ತೋರಿಸ್ಕೊಳ್ಳಕ್ಕೆ, ಜನರಿಗೆ ನಾವು ಕಾಣುವ ಹಾಗೆ ಮಾಡಿ ಒಂದು ಒಳ್ಳೆ ಅವಕಾಶ, ಒಳ್ಳೆ ಅವಕಾಶಗಳನ್ನು ಮಾಡಿಕೊಡ್ತದೆ. ನಾವು ಅದನ್ನು ಸರಿಯಾಗಿ ಬಳಸ್ತೀವಿ. ಹೌದು ಸರ್. ಅದೇ ರೀತಿ ಸರ್, ತಮ್ಮ ಕಲಿಯುವಿಕೆ ಬಹಳಷ್ಟು ಡಿಗ್ರಿಗಳು ತಮ್ಮೊಂದಿಗಿದೆ. ಅದರ ಬಗ್ಗೆ ಒಂದೆರಡು ಮಾತು ಸರ್. ಬಹಳಷ್ಟು ಕಲ್ತಿದ್ದೀರಿ ತಾವು. ಪದವಿ ಅನ್ನೋದು ಅಂಕಗಳಿಗೆ ಅಷ್ಟೇ ಅಲ್ಲ, ಅದೊಂದು ಜ್ಞಾನಕ್ಕೋಸ್ಕರ ಪದವಿ ಅಂತ. ಒಂದು ನಾವು ಎಲ್ಲ ಪದವಿಗಳನ್ನು ಮಾಡಿದಾಗ ಆ ಪದವಿಗಳನ್ನು ನಾವು ಎಷ್ಟು ಬಳಸ್ಕೊಳ್ತೇವೆ ಅನ್ನೋದಕ್ಕಿಂತ ಅದರಿಂದ ಎಷ್ಟು ಜ್ಞಾನವನ್ನು ಗಳಿಸಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಒಂದು ಅದು ನಮ್ಮ ಜೀವನಕ್ಕೆ ನಮ್ಮನ್ನು ಒಂದನ್ನು ಪರಿಪಕ್ವಗೊಳಿಸುತ್ತದೆ ಅಂತ, ನಮ್ಮ ಓದು ಅನ್ನುವಂಥದ್ದು ಡಿಗ್ರಿ ಕೂಡ. ಹೌದು ಸರ್, ಖಂಡಿತ ಸರ್. ಅಂದರೆ ನೀವು ಅಂದರೆ ಈಗ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೀರಿ. ಈ ಹಿಂದೆ ಕೂಡ ನಿಮಗೆ ಸಾಹಿತ್ಯ ಆಸಕ್ತಿ ಮೂಡಲು ಕಾರಣ ಅಂದರೆ ನಿಮ್ಮ ಮನೇಲಿ ಯಾರು ಸಾಹಿತಿಗಳಿದ್ದರೆ ಅಥವಾ ನೀವೇ ಪ್ರಥಮರೇ? ಅದರ ಬಗ್ಗೆ ಒಂದೆರಡು ಮಾತು ಸರ್. ನನ್ಗೆ ಸಾಹಿತ್ಯಾಸಕ್ತಿಯನ್ನು ನಾನು ಬೆಳೆದಿರುವಂತ ವಾತಾವರಣ ಅಂದ್ರೆ, ನಮಗೆ ದೊಡ್ಡ ಕನ್ನಡ ಅನ್ನುವಂಥದ್ದು ಒಂದು ದೊಡ್ಡ ಸಾಹಿತ್ಯದ ಕಣಜ ಅನ್ನೋದು ಕನ್ನಡ ಭಾಷೆ ಅನ್ನುವಂಥದ್ದು. ಹೌದು. ಆ ಭಾಷೆಯ ಮೇಲಿನ ಒಲವು ಆ ಸಾಹಿತ್ಯದ ಕಡೆಗೆ ನಮಗೆ ತಿರುಗುವಾಗ ಮಾಡ್ತು. ನಾನು ಚಿಕ್ಕಂದಿಗೆ ಎಲಿಮೆಂಟರಿಯಲ್ಲಿ ಇದ್ದಾಗಲೇ, ನಾನು 7ನೇ ಕ್ಲಾಸಿನಲ್ಲಿ ಇದ್ದಾಗಲೇ ಕುಮಾರವ್ಯಾಸನ ಬ್ರಾಹ್ಮಿ ಷಟ್ಪದಿ ನೋಡ್ಕೊಂಡು ನಾನು ಷಟ್ಪದಿಯಲ್ಲಿ ಬರೀಬೇಕು. ಹಳೆಗನ್ನಡ, ಹೊಸ ನಡುಗನ್ನಡ, ಹೊಸ ಕನ್ನಡ, ಈ ಎಲ್ಲ ಕನ್ನಡದ ವಿವಿಧ ಪ್ರಕಾರಗಳ ಭಾಷೆಗಳು ಮತ್ತು ಹೊಸ ಕನ್ನಡ ಸಾಹಿತ್ಯ, ಕುವೆಂಪು ಅವರಂತಹ ದೊಡ್ಡ ದೊಡ್ಡ ಸಾಹಿತ್ಯಗಳನ್ನು ನಾವು ನೋಡಿ, ಕೇಳಿ, ಅವರನ್ನು ಓದಿ, ಅವರ ಜ್ಞಾನದಿಂದ ಆ ಜ್ಞಾನದ ಭಿಕ್ಷೆ ನಮಗೆ ಸಿಕ್ಕಿದೆ. ಮತ್ತೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು. ಅದು ಕೂಡ ನಾನು ಕಾಶಿಮಳೆಯವರ MLA ಸ್ಟೂಡೆಂಟು. ಹಾಗೆ ನಾವು ಎಲ್ಲರ ಸಂಪರ್ಕದಿಂದ ಸರ್ವರೊಳಗೊಂದು ನುಡಿ ಕಲಿಯೋದು ಅಂದ್ರೆ ಎಲ್ಲರನ್ನೂ ನಾವು ಕಲಿಯುವಂಥ, ಪ್ರತಿದಿನ ಕಲಿತಾನೆ ಇರ್ತೀವಿ. ಆ ಕಲಿಯುವಿಕೆ ಅನ್ನುವಂಥದ್ದು ನನ್ನನ್ನ ಒಂದು
ನನಗೆ ಜ್ಞಾನವನ್ನು ತಂದು ಕೊಟ್ಟಿದೆ. ಹಾಗೆ ಇನ್ನೇನು ಹೇಳೋದು ಅಂದ್ರೆ ಈ ಜ್ಞಾನ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಮುಖ್ಯವಾಗ್ತದೆ. ಖಂಡಿತ ಅಂದ್ರೆ ಸಾಹಿತ್ಯ ಅನ್ನೋದು ನನಗೆ 3-4 ವಿಭಾಗಗಳು: ಸಾಹಿತ್ಯ, ಸಂಗೀತ. ನಾನು ಓಪನ್ ಅಪ್ ಮಾಡಿದ್ದು ಸಾಹಿತ್ಯ, ಸಂಗೀತ, ಮಾಧ್ಯಮ ಮತ್ತು ಸಾಮಾಜಿಕ ಚಟುವಟಿಕೆ. 4 ಕ್ಷೇತ್ರಗಳಿಂದ ನನಗೆ ನಾನು ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಕಾಣಲಿಕ್ಕೆ ಸಾಧ್ಯ. ಹೌದು ಸರ್, ಖಂಡಿತ ಸರ್. ಅಂದರೆ ನೀವು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ, ಹಲವಾರು ಕೃತಿಗಳಿದೆ ನಿಮ್ಮಲ್ಲಿ, ನೀವು ರಚಿಸಿದಂಥ ಕೃತಿಗಳಿದೆ. ಸ್ವರ್ಣತಾರೆ ಸರೋಜದ ದೇವಿಯವರ ಬಗ್ಗೆ ಒಂದು ಕೃತಿಯನ್ನು ರಚಿಸ್ತೀರಿ, ಅದರ ಬಗ್ಗೆ ಒಂದೆರಡು ಮಾತಾಡಿ ಸರ್. ನಾನು ಸುಧರ ಪ್ರಕಾಶನದಿಂದ ಗೌರಿ ಸುಂದರ್ ಅವರು ನನ್ನನ್ನು ಒಂದು ಸ್ವರ್ಣತಾರೆ ಸರೋಜಾದೇವಿ ಪುಸ್ತಕವನ್ನು ಬರೆದುಕೊಡಿ ಅಂತ ಕೇಳಿದ್ರು. ಹಾಗೆ ನಾನು ಅವರ ಬಗ್ಗೆ ಅವರ ಬಗ್ಗೆ ಬರೆದು ಇದೊಂದೇ ಪುಸ್ತಕ ಅನಿಸುತ್ತೆ ನಾನು ಬರೆದಿರುವಂಥದ್ದು ಒಂದು ಕೃತಿ ಅಂತಂದೆ. ಅದರ ನಂತರ ನನಗೆ ಬೇರೆ ಬೇರೆ 3 ಕವನ ಸಂಕಲನ ತಂದಿದ್ದೇನೆ. ಬೇರೆ ಬೇರೆ ಪುಸ್ತಕಗಳಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಪ್ರಧಾನ ಲೇಖನಗಳು. ಈಗ ಪಿ.ಬಿ. ಶ್ರೀನಿವಾಸ್ ಅವರ ಸರಳ ಸಜ್ಜನಿಕೆ, ಪಿ.ಬಿ. ಶ್ರೀನಿವಾಸ್ ಅವರು ತೀರ್ಕೊಂಡು 1 ವಾರದಲ್ಲಿ ತಂದಿತ್ತು ಅದರ ಪ್ರಕಾಶ. ಹಾಗೆ ಮೈನ್ ಲೇಖನ ನಂದೇ ಇತ್ತು ಅದರಲ್ಲಿ ಕೂಡ. ಹಾಗೆ ಆ ತರ ಬೇರೆ ಬೇರೆ ಲೇಖನಗಳಿರುವಂತ ಪುಸ್ತಕಗಳು ಸಾಕಷ್ಟು ಬಂದಿದೆ. 3 ಕವನ ಸಂಕಲನ ಬಂದಿದೆ. ಮೊದಲನೇ ಕವನ ಸಂಕಲನ ನನ್ನ ಅದೃಷ್ಟ ಏನು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರು ಮತ್ತು ಪದ್ಮಶ್ರೀ ದೊಡ್ಡರಂಗೇಗೌಡರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. 2ನೇದು ಅದು ಮನದಾಳ ಅಂತ. 2ನೇದು ಜೀವದ ಹಣತೆ, ಅದಕ್ಕೆ ಎಚ್. ಎಸ್. ವೆಂಕಟೇಶಮೂರ್ತಿಯವರು. ಹಾಗೆ ಮನು ಬಳಿಗಾರ್ ಅವರು. ನಂತರ 3ನೇದಕ್ಕೆ ಇನ್ನೊಂದು ಹನಿಗವನ ಸಂಕಲನ ದುಂಡಿರಾಜ್ ಸರ್ ಮತ್ತೆ ಯರಗನಹಳ್ಳಿ ಸರ್ ಮುಂದೆ. ಹೀಗೆ 3 ಕವನ ಸಂಕಲನಗಳು. ಒಂದು ಸಿಡಿ ಬಂದು ಸುತ್ತಸ್ವರ ಅಂತ, ಧ್ವನಿ ಸುರುಳಿ. ಈ ಧ್ವನಿ ಸುರುಳಿಯಲ್ಲಿ ರತ್ನಮಾಲಾ ಪ್ರಕಾಶ್, ಸಂಗೀತ ಕಟ್ಟಿ, ಅರ್ಚನಾ ಉಡಪ ಈ ತರದವರೆಲ್ಲ ಹಾಡಿದ್ದಾರೆ ನನ್ನ ಸಾಹಿತ್ಯವನ್ನ. ಹಾಗೆ ಹೈಲೈಟ್ ಅನ್ನುವಂತ ಒಂದು ಮ್ಯೂಸಿಕ್ ಪೇಜ್, ಫೇಸ್ಬುಕ್ ಪೇಜ್ ಇದೆ ನಮ್ದು. ಅದರಲ್ಲಿ ವಿಶ್ವಾದ್ಯಂತ ಸಾವಿರಾರು ಜನರನ್ನ ಬೆಳಕಿಗೆ ತರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಅದು ಕೂಡ ನಾನು ಖುಷಿ ಪಡುವಂತ ವಿಚಾರ. ಅಂದ್ರೆ ಇನ್ನೊಬ್ಬರ ಖುಷಿಯಲ್ಲಿ ನಮಗೂ ಒಂದು ಖುಷಿ ಸಿಗ್ತದೆ. ಅದರಲ್ಲಿ ಹೈಲೈಟ್ ಕಣ್ಣು ಬೆಳಕು, ಕಣ್ಣಲ್ಲಿ ಕಂಡ ಎಲ್ಲಾ ಪ್ರತಿಭೆಗಳಿಗೂ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂತಹ ಒಂದು ಫೇಸ್ಬುಕ್ ಪೇಜ್. ಇದು ಕೂಡ ನನ್ನನ್ನು ಸಾಹಿತ್ಯವನ್ನು ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ಬರೆದಿರುವಂತಹ ಸಾಹಿತ್ಯವನ್ನು ತೆಗೆದುಕೊಂಡು ಈಗ ಸಂಗೀತ ರಾಜರಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಗಾಯಕಿಯರು ಅದನ್ನು ಕಂಪೋಸ್ ಮಾಡಿ ಹಾಡಿ ಕೊಡ್ತಾರೆ. ಅದನ್ನು ಕೂಡ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತಾ ಇರ್ತೀನಿ. ಇದು ಕೂಡ ಒಂದು ಮುಖ್ಯವಾದದ್ದು. ಹಾಗೆ ಮೈಸೂರು ದಸರಾ ಪುಸ್ತಕ ಇರಬಹುದು, ಅದರಲ್ಲಿ ಪ್ರಧಾನವಾಗಿ ನಿರೂಪಣೆ ನಾನೇ ಮಾಡಿದ್ದೀನಿ, ಎಲ್ಲವನ್ನು ಸಂಗ್ರಹ ಮಾಡಿ. ಅದೇ ಸರ್, ಅದೇ ಸರ್ ತಮಗೆ ಅಂದರೆ ಈ ಪ್ರಕಟಣೆ ಆದಂಥ ಕೃತಿಗಳು ಹಲವಾರಿದೆ. ಅದರಲ್ಲಿ ಪ್ರಕಟಣೆ ಆಗ್ಲಿಕ್ಕಿರುವಂಥ ಕೃತಿಗಳು, ಅದ್ರ ಬಗ್ಗೆ ಒಂದೆರಡು ಮಾತು ತಿಳಿಸಿ ಸರ್. ಇದು ಮಕ್ಕಳ ಸಾಹಿತ್ಯದ ನಾನು ಪುಟಾಣಿ ವಿಜಯ ಮಾಡ್ತಾ ಇದ್ದೆ ವಿಜಯಕರ್ನಾಟಕ. ಹಾಗಾಗಿ ನನಗೆ ಮಕ್ಕಳ ಸಾಹಿತ್ಯದ ಮೇಲೆ ವಿಶೇಷವಾದ ಒಲವು. ಮಕ್ಕಳ ಕಥೆಗಳ ಸಂಕಲನ ಇದೆ, ಕವನ ಸಂಕಲನ, ಕಥೆ ಸಂಕಲನಗಳನ್ನು ಮಾಡಬೇಕು. ಹಾಗೆ ಒಂದು ಭಾವಗೀತೆಗಳ ಸಂಕಲನ ಮಾಡೋದಿದೆ. ಇನ್ನೊಂದು ಸೋಲಿನ ಬಗ್ಗೆ ಒಂದು ಪುಸ್ತಕ ಮಾಡ್ತಾ ಇದ್ದೀನಿ. ಸೋಲು ಅನ್ನೋದು ಕೂಡ ಒಂದು ತುಂಬಾ ಖುಷಿ ಪಡುವಂತ ವಿಚಾರ. ಸೋಲು ಪ್ರತಿ ಸೋಲು ಕೂಡ ನಮ್ಮ ಗೆಲುವಿನ ಮೊದಲ ಮೆಟ್ಟಿಲಾಗಿರುತ್ತೆ. ಸೋಲಿದ್ರೆ ಗೆಲ್ಲಕ್ಕಾಗಲ್ಲ ಅಂತ. ಹೌದು. ಆದ್ರಿಂದ ಅದರ ಬಗ್ಗೆನೂ ಕೂಡ ಒಂದು ಪುಸ್ತಕ ಮಾಡ್ತಾ ಇದ್ದೀನಿ. ನಿಮಗೆ ಬೇರೆ ಬೇರೆ ಪುಸ್ತಕಗಳು, ಯೋಜನೆಗಳಿದೆ, ಅದನ್ನು ಮಾಡಬೇಕಾಗಿದೆ. ಖಂಡಿತ ಸರ್. ಅದೇ ರೀತಿ ಸರ್, ಸಾಹಿತ್ಯ ವಿಭಾಗ ಆಯಿತು. ಈಗ ನಿಮ್ಮ ಸಂಗೀತ ವಿಭಾಗದಲ್ಲಿ ನೀವು ಧ್ವನಿ ಸುರುಳಿಗಳನ್ನ ಆಗ ಹೇಳಿದ್ರಿ, ಧ್ವನಿ ಸುರುಳಿಗಳ ಬಗ್ಗೆ ಹೇಳಿದ್ರಿ. ಅದರ ಒಂದು ಹಿನ್ನೆಲೆ ಅಂದರೆ ಮಾಡಬೇಕು ಅಂತ ಮನಸ್ಸಾಧ್ಯ ಹೇಗೆ ಸರ್ ತಮಗೆ? ಅಂದರೆ ನೀವು ಕೃತಿಗಳನ್ನು ಬರಿತೀರಿ, ಅದರ ಕವನಗಳು ಕೂಡ ಬರಿತೀರಿ. ತಾವು ಕವನಗಳನ್ನು ಬರೆದು ಒಂದು ಭಾವಗೀತೆಗಳ ರೀತಿಯಲ್ಲಿ ಬರೆದು ಅದನ್ನು ಹಾಡಿಸಿದಿರಿ, ಧ್ವನಿ ಸುರುಳಿ ಮಾಡಿದಿರಿ. ಅದರ ಬಗ್ಗೆ ಒಂದೆರಡು ಮಾತು ಸರ್, ಅದರ ಹಿಂದಿನ ಶ್ರಮ. ಕವನಗಳನ್ನು ತುಂಬಾ ಜನ ಬರೀತಾರೆ. ಕವನ ಬರೆದ ತಕ್ಷಣ ಕವಿಯಾಗಿ ಒಂದು ಮಾಧ್ಯಮದಲ್ಲಿ ರಿಜಿಸ್ಟರ್ ಆಗೋದು ಕಷ್ಟ. ಒಬ್ಬ ಕವಿಯಾಗಬೇಕು ಅಂದ್ರೆ ಅವರ ಹಾಡುಗಳು ಅದು ಹಾಡಾಗಿ ಬರಬೇಕು, ಅವರ ಸಾಹಿತ್ಯ. ಆವಾಗ ಅವರನ್ನು ಒಂದು ರಿಜಿಸ್ಟ್ರೇಷನ್, ಒಂದು ಜನರಲ್ಲಿ ನಾವೊಂದು ಕವಿಯಾಗಿ ತಲುಪುತ್ತೇವೆ. ಅಂದ್ರೆ ಗದ್ಯ ಕವಿ ಓದುವ ಕವನಗಳು ಬೇರೆ, ಅಂದ್ರೆ ಹಾಡುವ ಕವನಗಳು. ಹಾಡುವ ಆದ್ರಿಂದ ಈ ಹಾಡುವ ಕವನಗಳು ಜನರಲ್ಲಿ ಉಳಿತದೆ. ಓದುವ ಕವನಗಳು ಆವಾಗ ಓದುವುದು ಕೂಡ ವಿಭಿನ್ನವಾದ ಅದೊಂದು ಶೈಲಿ ಇದೆ. ಓದುವ ಕಲೆ ಕೂಡ ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವುದು ಕೂಡ ಅದು ಆವತ್ತಿಗೆ ಮಾತ್ರ ಸೀಮಿತ ಆಗಿರ್ತದೆ. ಆದ್ರೆ ಭಾವಗೀತೆ ಬೇರೆ ಬೇರೆ ಜನ ಹಾಡುವುದರಿಂದ ಬೇರೆ ಬೇರೆ ಧ್ವನಿಗಳಲ್ಲಿ ಕೇಳಬಹುದಾಗಿದೆ, ಆದ್ರಿಂದ ಅದು ಉಳಿತದೆ. ಅದು ಕೂಡ ಮುಖ್ಯ ಆಗ್ತದೆ. ಸರ್, ಒಬ್ರು ತಮ್ಮ ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಸರ್.
ಅವ್ರು ಹೇಳುದಿಲ್ಲ, ನೀವೇ ಹೇಳಬೇಕು ಯಾರು ಅಂತ. ಹೇಗೆ, ರೆಡಿ ಅಲ್ಲ? ರೆಡಿ. ರೆಡಿ. ಹಲೋ, ನಮಸ್ತೆ. ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಸ್ವಾಗತ. ನಮಸ್ತೆ. ಜಯಶ್ರೀ ಅಮ್ಮ. ನಮ್ಮ ಯುವ ಕವಿ, ಯುವ ಲೇಖಕ, ಪ್ರತಿಭಾವಂತರು. ಹೌದಮ್ಮ, ಅವರಿದ್ದಾರೆ, ಆತ್ಮೀಯರಿದ್ದಾರೆ, ಅವರೊಂದಿಗೆ ಮಾತಾಡಿ ಅಮ್ಮ. ಅವರ ಬಗ್ಗೆ ಒಂದೆರಡು ಮಾತಾಡಿ. ಮುರಳೀಕೃಷ್ಣ ಅವರೇ, ಮುರಳೀಕೃಷ್ಣ ಅವರೇ, ನೀವು ಈಗ ಜನಪ್ರಿಯ ಲೇಖಕರು, ಕವಿಗಳು. ಹೌದು. ಮತ್ತೆ ನಿಮ್ಮ ಸಾರ್ವಜನಿಕವಾದ ಅನೇಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ತೊಡಗಿಸ್ಕೊಂಡಿದ್ದೀರಾ, ತುಂಬಾ ಸಂತೋಷ. ಜೊತೆಗೆ ಒಬ್ಬ ಪತ್ರಿಕೋದ್ಯಮಿ ಕೂಡ ಹೌದು. ನೀವು ಪತ್ರಿಕೆಯಲ್ಲಿ ಬರೀತಾ ಇದ್ದೀರಾ. ಈಗಷ್ಟೇ ಒಂದು ಗೀತ ಪ್ರೀತಿ ಅನ್ನೋ ಒಂದು ಪುಸ್ತಕವನ್ನ ನಿಮ್ಮ ಸಂಪಾದಕದಲ್ಲಿ ತಂದಿದ್ದೀರಾ. ತುಂಬಾ ಪುಸ್ತಕ. ಅದರ ಬಗ್ಗೆ ನಾನು ಮಾತಾಡ್ಬೇಕು. ಪುಸ್ತಕ ಇನ್ನೂ ಮಾತಾಡಿಲ್ಲ. ಗೀತ ಪ್ರೀತಿಯ ಬಗ್ಗೆ. ಗೀತ ಪ್ರೀತಿಯಲ್ಲಿ ನಿಮ್ಮ ಪ್ರೀತಿ ಇದೆ ಅಥವಾ ಜನರ ಪ್ರೀತಿ ಇದೆ? ಹೌದು. ಅಂದ್ರೆ 115 ಲೇಖಕರ ಪ್ರೀತಿ ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಿದೆ ಆ ಗೀತ ಪ್ರೀತಿಯಲ್ಲಿ. ಅತ್ಯಂತ ಉಪಯುಕ್ತವಾದಂತಹ ಒಂದು ಗ್ರಂಥವಾಗಿದೆ. ಅದನ್ನ ಮಾಡ್ಕೊಟ್ಟಿದ್ದೀರಾ, ಮುರಳಿ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಮುರಳಿ ಹತ್ರ ಮಾತಾಡ್ಸ್ಬೇಕು ಈಗ, ರಾಜೇಶ್ ಅವರೇ. ಹೌದಮ್ಮ, ಖಂಡಿತ. ಅಂದ್ರೆ ಒಬ್ಬ ಪ್ರತಿಭಾವಂತ ಕವಿ, ಲೇಖಕ, ಒಳ್ಳೆ ಮಾತುಗಾರರು, ಒಳ್ಳೆ ಸಂಘಟನಾಕಾರರು. ನನಗೆ ತುಂಬಾ ಖುಷಿ. ನಿಮ್ಮ ಉಡುಪಿ ಚಾನೆಲ್ಗೆ ಇವತ್ತು ಮುರಳೀಕೃಷ್ಣ ಬೆಳಾಲು ಅವರ ಸಂದರ್ಶನ ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಅಂತ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲ ನಿಮ್ಮಂತರ ಆಶೀರ್ವಾದ, ಮಾರ್ಗದರ್ಶನದಿಂದ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸಾಧನೆ ನಿಮ್ಮ ಸಾಧನೆ ಇನ್ನು ಮುಗಿಲೆಚ್ಚರಿಕೆ ಇನ್ನು ಇರ್ಲಿ ಮುರಳಿ ಅವರೇ. ನಿಮ್ಮ ಅನೇಕ ಕವಿತಾ ಸಂಕಲನಗಳು ಬಂದಿವೆ, ಇನ್ನೂ ಮತ್ತಷ್ಟು ಕವಿತಾ ಸಂಕಲನಗಳು ಬರಲಿ. ಭಾವಗೀತೆಯ ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಕಮ್ಮಟಗಳನ್ನ ಮಾಡಿದ್ದೀರಾ, ಭಾಷೆಯ ಬಗ್ಗೆ ಕಮ್ಮಟಗಳು ಮಾಡಿದ್ದೀರಾ, ಮಕ್ಕಳಿಗೆ ಅನೇಕ ಒಂದು ಶಿಬಿರಗಳನ್ನ ಮಾಡಿದ್ದೀರಾ. ಮತ್ತಷ್ಟು ಮಾಡಿ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಕೂಡ ನಿಮ್ಮ ಸಾಧನೆ, ನಿಮ್ಮ ಸಿದ್ಧಿ ಎಲ್ಲ ಕಡೆಗೂ ಪಸರಿಸ್ತೀನಿ ಅಂತ ಹೇಳಿ ನಾನು ನಿಮ್ಗೆ ಶುಭ ಹಾರೈಸ್ತೀನಿ. ಮುರಳೀಕೃಷ್ಣ ಅವರೇ, ಗೀತ ಪ್ರೀತಿಯ ಬಗ್ಗೆ ಅತ್ಯಂತ ಪ್ರೀತಿ ತೋರಿಸಿದ್ದೀರಾ ನೀವು, ಹಾಗಾಗಿ ನಿಮ್ಗೆ ಧನ್ಯವಾದಗಳು. ಬಹಳ ಖುಷಿ ಆಯ್ತಮ್ಮ. ಬಿಡುವಿಲ್ಲದ ವೇಳೆಯಲ್ಲಿ ನಮ್ಮೊಂದಿಗೆ ಶುಭಾಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಖಂಡಿತ. ಅದೇ ಅಮ್ಮ, ಬಹಳ ಖುಷಿ ಆಯ್ತು. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮ್ಮೊಂದಿಗೆ ಬಿಡುವು ಮಾಡಿಕೊಂಡು ಮಾತಾಡಿದಿರಿ. ಅದೇ ರೀತಿ ಉತ್ತಮವಂತ ಮಾತನಾಡಿದಿರಿ ಬೆಳ್ಳಲ್ ಸರ್ ಬಗ್ಗೆ. ಉಡುಪಿ ಚಾನಲ್ಗೆ ನಾವು ಯಾವತ್ತೂ ಕೃತಜ್ಞರಾಗಿರ್ಬೇಕು. ಯಾಕಂದ್ರೆ ಒಳ್ಳೆ ಕಲಾವಿದರನ್ನ ಕಲಾಂತರಂಗದ ಕಾರ್ಯಕ್ರಮ ಮೂಲಕ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ. ಸಾಂಸ್ಕೃತಿಕ ವ್ಯಕ್ತಿಗಳು ಮಾಡ್ಕೊಡ್ತಾ ಇದ್ದೀರಾ, ಸಾಹಿತಿಗಳು ಮಾಡ್ಕೊಡ್ತಾ ಇದ್ದೀರಾ, ನಾಟಕಕಾರನ ಮಾಡ್ಕೊಡ್ತಾ ಇದ್ದೀರಾ. ಜೊತೆಗೆ ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ಯಾವುದೇ ಕೆಲಸ ಇದ್ರು ಮೊದಲು ನಿಮ್ಮ ಕೆಲಸ ನಮಗೆ ಆಗ್ಲಿ ಅಮ್ಮ. ಅದು ನಮ್ಮ ಒಂದು ಸೌಭಾಗ್ಯ. ಆಗ್ಲಿ ಅಮ್ಮ, ಬಹಳ ಖುಷಿ ಆಯ್ತಮ್ಮ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ತಿಳಿಸ್ತೇವೆ ಅಂತ. ಧನ್ಯವಾದಗಳು. ಧನ್ಯವಾದ ರಾಜೇಶ್. ಆಗ್ಲಿ ಮುರಳಿ ಅವರಿಗೆ ಕೂಡ ಧನ್ಯವಾದ. ಆಗ್ಲಿ ಅಮ್ಮ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಜಯಶ್ರೀ ಅಮ್ಮ ಅವರು ಮಾತಾಡಿದ್ರು. ಗೀತ ಪ್ರೀತಿಯ ಬಗ್ಗೆ ನಾನು ಮಾತಾಡ್ಬೇಕು. ಹೌದೌದು, ಅವರ ಬಗ್ಗೆ ನೀವು ಬರೆದಂತ ಒಂದು ಪುಸ್ತಕ, ಒಂದು ಸಂಕಲನ ಮಾಡಿದಂತ ಅತ್ಯುತ್ತಮವಾದಂತ ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟ ಅಧ್ಯಯನ ಅಭಿನಂದನಾ ಗ್ರಂಥ. ಅಂದ್ರೆ ಎಲ್ಲರೂ ಅಭಿನಂದನಾ ಗ್ರಂಥ ಮಾಡ್ತಾರೆ, ಅಧ್ಯಯನ ಗ್ರಂಥ ಅನ್ನುವಂಥದ್ದು ತುಂಬಾ ಮುಖ್ಯವಾಗ್ತದೆ ಇಲ್ಲಿ. ಹೌದು. ಅಂದ್ರೆ ಕೇವಲ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಅಧ್ಯಯನ ಯೋಗ್ಯವಾದಂಥದ್ದು, PhD ಮಾಡೋರು ಇರ್ಬೋದು, ಈ ತರದವರಿಗೆ ಒಂದು 404 ಪುಟಗಳ ಒಂದು ಸುಧಾರಿತ ಅಂದ್ರೆ ಒಂದು ಎನ್ಸೈಕ್ಲೋಪೀಡಿಯಾ ತರದ ಒಂದು ದೊಡ್ಡ ಗ್ರಂಥವನ್ನ ನಾವು ತರಲಿಕ್ಕೆ ಸಾಧ್ಯ ಆಗಿದೆ. ಅದು ಏನು ಅಂದ್ರೆ ಸುಗಮ ಸಂಗೀತರಿ ಡಾಕ್ಟರ್ ಜಯಶ್ರೀ ಅರವಿಂದ್ ಅವರ ಬಗ್ಗೆ ಗೀತ ಪ್ರೀತಿ ಅನ್ನುವಂತಹ ಒಂದು ಪುಸ್ತಕವನ್ನ ತಂದಿದ್ವಿ. ಅದರಲ್ಲಿ 115 ಲೇಖ, ಅದ್ರಲ್ಲಿ ನಿಮ್ಮ ಲೇಖನೂ ಇದೆ ಅನ್ನೋದು ನಮಗೆ ಖುಷಿ. ಏನು ನಿಮ್ಮದು ಒಂದು ವಿಶ್ವಾದ್ಯಂತದ ಎಲ್ಲಾ ಗಣ್ಯ ಮಾನ್ಯ ಲೇಖಕರು ಅದರಲ್ಲಿ ತಮ್ಮ ಲೇಖನಗಳನ್ನ ಬರೆದ. ಇದನ್ನು ಓದೋದ್ರಿಂದ ಸುಗಮ ಸಂಗೀತದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಇದೆ. ಸುಗಮ ಸಂಗೀತ ಅಂದ್ರೆ ಏನು, ಅದರ ವ್ಯಾಪ್ತಿ, ಹರಹು, ವಿಸ್ತಾರ, ಇಂಥ ದೊಡ್ಡದಂತ ಎಲ್ಲಾ ವಿಚಾರಗಳನ್ನ ಈ ಪುಸ್ತಕವನ್ನ ಓದೋದ್ರಿಂದ ತಿಳ್ಕೋಬಹುದು. ಆದ್ರಿಂದ ಈ ಪುಸ್ತಕವನ್ನ ಬೇಕು ಅಂತ ಜಯಶ್ರೀ ಅಮ್ಮ ಅವರನ್ನು ಸಂಪರ್ಕ ಮಾಡಿದ್ರೆ ಅವರು ಯಾರಿಗೆ ಬೇಕಾದ್ರೂ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಒಂದು ಸುಗಮ ಸಂಗೀತ ಶಾಲೆಗಳಲ್ಲಿ ಅದನ್ನು ಸುಗಮ ಸಂಗೀತ ಅಧ್ಯಯನಾರ್ಥಿಗಳು ಅದನ್ನ ಓದಿದ್ರೆ ಅವರಿಗೆ ಅವರ ಜ್ಞಾನದ ಹರಹು
ಹೆಚ್ಚಾಗಬಹುದು. ಇದು ವಿಶ್ವದೆಲ್ಲೆಡೆ ಅಂದ್ರೆ ಎಲ್ಲಾ ಕಡೆಯ ಲೇಖಕರು ಬರೆದಿದ್ದಾರೆ. ಇದು ಅಂದ್ರೆ ಪರಿಣಿತರು ಬರೆದಿದ್ದಾರೆ, ಅದು ನಮ್ಗೆ ಇಂಪಾರ್ಟೆಂಟ್. ಹೌದು ಹೌದು. ಈ ಪರಿಣಿತರ ಲೇಖನಗಳ ಒಂದು ಗುಚ್ಛ ಅಂತ ಇಷ್ಟೊಂದು ಒಳ್ಳೆಯ ಪುಸ್ತಕ ಬಂದಿಲ್ಲ ಅಂತ. ಈಗ ಅರಳಮಲ್ಲ ಪಾರ್ಥಸಾರಥಿ ಇರ್ಬೋದು, ದೊಡ್ಡರಂಗೇಗೌಡರು, HSV ಅವರು ಇರ್ಬೋದು, ಈ ತರ ಎಲ್ಲರೂ ಕೂಡ, ಪ್ರವೀಣ್ ಗೋಡ್ಖಿಂಡಿ ಎಲ್ಲರೂ ಬಂದು ಇದನ್ನ ಬಿಡುಗಡೆ ಮಾಡ್ಕೊಂಡು ಜಯಶ್ರೀ ಅವರ ಈ ಅವರನ್ನ ಅವರ ಅಭಿನಂದನಾ ಗ್ರಂಥ ಅಂದ್ರೆ ಅಧ್ಯಯನ ಗ್ರಂಥ, ಅಧ್ಯಯನ, ಅನುಭವ, ಅಭಿನಂದನೆ ಅನ್ನೋ 3 ವಿಭಾಗ ಮಾಡ್ಕೊಂಡು ಈ ಪುಸ್ತಕವನ್ನ ಮಾಡಿದ್ವಿ. ಇದೊಂದು ರೀತಿಯಲ್ಲಿ ಜನವರಿಯಲ್ಲಿ ರಿಲೀಸ್ ಆಯ್ತು. ಇದೊಂದು ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮೂಲಕ ರಿಲೀಸ್ ಆಯ್ತು. ಇದು ಜನರ ತಲುಪೋದು ಕೂಡ ಇಂಪಾರ್ಟೆಂಟ್. ಇದನ್ನು ಜನರು ಓದಬೇಕು, ಜನರಿಗೆ ತಲುಪಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ ಖಂಡಿತ ಸರ್, ಎಲ್ಲರೂ ಖರೀದಿಸಿ ಅದನ್ನು ಓದಬೇಕು. ಯಾಕಂದ್ರೆ ಸುಗಮ ಸಂಗೀತ ಆಸಕ್ತಿ ಉಳ್ಳವರೆಲ್ಲರೂ ಅದನ್ನು ಖರೀದಿಸಿದಾಗ ಅವರಲ್ಲಿರುವಂಥ ಏನು ಸುಗಮ ಸಂಗೀತದಲ್ಲಿರುವಂಥ ಆಸಕ್ತಿ ಏನಿದೆ ಅದು ಇನ್ನೂ ದ್ವಿಗುಣ ಆಗ್ತದೆ. ಯಾಕಂದರೆ ಅದರಲ್ಲಿ ಬಹಳಷ್ಟು ಸುಗಮ ಸಂಗೀತಕ್ಕೆ ಬೇಕಾದಂಥ ಮಾಹಿತಿಗಳಿದೆ. ನಿಜವಾಗಿ ಅಧ್ಯಯನ ಗ್ರಂಥ ಅಂದ್ರೆ ಅಧ್ಯಯನ ಮಾಡುವಷ್ಟು ಒಂದು ವಿಶೇಷವಾದಂಥ ಅಂದರೆ ಮಹನೀಯರೆಲ್ಲ ಬರೆದಿದ್ದಾರೆ, ಬಹಳಷ್ಟು ಜನ ಮಹನೀಯರು ಬರೆದಿದ್ದಾರೆ. ಹಲವಾರು ಇದನ್ನು ಖರೀದಿಸಲಿ, ಎಲ್ಲರೂ ಖರೀದಿಸಿ, ಸುಗಮ ಸಂಗೀತ ಪ್ರಿಯರೆಲ್ಲರೂ ಖರೀದಿಸಿ ಬೆಂಬಲ ನೀಡಲಿ. ಇಂಥ ಹಲವಾರು ಪುಸ್ತಕಗಳು ತಮ್ಮಿಂದ ಬರಲಿ ಸಂಕಲನವಾಗಿ ಎನ್ನುವಂತ ನಮ್ಮ ಒಂದು ಶುಭಾಶಯಗಳು ತಮಗೆ. ಅಂದ್ರೆ ಜಾನಕಮ್ಮ ಅವರು ಇದಕ್ಕೆ ಬೆನ್ನುಡಿ ಬರೆದಿದ್ದಾರೆ ಈ ಪುಸ್ತಕಕ್ಕೆ. ಹೌದು ಹೌದು, ಅದು ಕೂಡ ನಾವು ನಮಗೊಂದು ಹೇಳಲಿಕ್ಕೆ ಒಂದು ಹೆಮ್ಮೆ. ಹೌದು ಸರ್, ಅದೊಂದು ನಮ್ಮ ಒಂದು ಸೌಭಾಗ್ಯ. ಅದೇ ರೀತಿ ಹಲವಾರು ಅಂದ್ರೆ ಅದು ನೀವು ನಿಮಗೆ ಒಂದು ಗರಿ, ಇದು ನವಿಲಿಗೆ ಒಂಥರ ಗರಿ ಇಟ್ಟಾಗೆ ನಿಮ್ಮ ಕೀಟಕ್ಕೊಂದು ಅಲ್ಲ ಸರ್, ಒಂದು ಉತ್ತಮ ಗ್ರಂಥ, ದೊಡ್ಡ ಪುಸ್ತಕವನ್ನ ಬಿಡುಗಡೆ ಮಾಡಿದಿರಿ, ಸಂಕಲನ ಮಾಡಿ. ಅದು ಬಹಳ ಕಷ್ಟದ ಕೆಲಸ ಈ ಕಾಲದಲ್ಲಿ. ಗೀತೆಯ ಮೇಲಿನ ಪ್ರೀತಿ ಇರುವವರೆಲ್ಲ ಓದಬಹುದು ಅಂತ. ಗೀತದ ಮೇಲೆ ಪ್ರೀತಿ ಇರೋರೆಲ್ಲ ಓದಬಹುದು. ಅದೇ ರೀತಿ ಸರ್, ತಾವು ಹಲವಾರು ಕವಿಗೋಷ್ಠಿಗಳನ್ನ ಮಾಡಿದಿರಿ ಸರ್. ಈ ಕವಿಗೋಷ್ಠಿಗಳ ಬಗ್ಗೆ ಒಂದೆರಡು ಮಾತು. ಕವಿಗೋಷ್ಠಿಗಳು ಅಂದಾಗ ನಾನು ನೂರಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ. ಅದರಲ್ಲಿ ಆಯೋಜನೆನೂ ಮಾಡಿದ್ದೇನೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ. ಅಂದ್ರೆ ಪದ್ಮನಗರ ಬಸವನಗುಡಿ ಈ ತರ ವಿಧಾನಸಭಾ ಕ್ಷೇತ್ರಗಳ ಕಾರ್ಯದರ್ಶಿಯಾಗಿ ಅಥವಾ ಬೇರೆ ಬೇರೆ ಸಂಘಟನೆಗಳ ಮೂಲಕ ನಾನು ಕವಿಗೋಷ್ಠಿನ ಆಯೋಜನೆ ಮಾಡಿದ್ದೇನೆ. ಮತ್ತೆ ಹಾಡುಗಳ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ. ಅದೇ ರೀತಿ ನಾನು ಮುಖ್ಯವಾಗಿ ಹೇಳಬಹುದಾದದ್ದು ಮೈಸೂರು ದಸರಾ ಕವಿಗೋಷ್ಠಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿ, ಮತ್ತೆ ರಾಜ್ಯ ಮಟ್ಟದ ಹಲವಾರು ಕವಿಗೋಷ್ಠಿಗಳು ಇದೆಲ್ಲ ಭಾಗವಹಿಸಿದ್ದು. ಇದು ಒಂದು ರೀತಿಯಲ್ಲಿ ಒಳ್ಳೆಯ ಅನುಭವ ಅಂತ ಹೇಳಬಹುದು. ಹೀಗೆ ಕವಿಗೋಷ್ಠಿ ಅನ್ನುವಂಥದ್ದು ನಮ್ಮನ್ನು ನಾವು ಒಬ್ಬ ಕವಿ ಅಂತ ಪರಿಚಯ ಮಾಡ್ಕೊಳ್ಳಿಕ್ಕಿರುವಂತ ಒಂದು ಅವಕಾಶ. ಹೌದು ಹೌದು. ಅಂದ್ರೆ ಒಳ್ಳೆಯ ಅದು ಒಂದು ರೀತಿಯಲ್ಲ. ಆದ್ರೆ ಹಾಡುವ ಕಾರ್ಯಕ್ರಮ, ನಮ್ಮ ಹಾಡುಗಳು ಹಾಡಾಗಿ ಬಂದಾಗ ಅದು ಇನ್ನು ನಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸ್ತದೆ. ಹೌದು 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 ಹೌದು, ಖಂಡಿತ ಕ್ಷೇತ್ರದಲ್ಲಿ ಗಟ್ಟಿಗೊಳಿಸ್ತದೆ. ಹೌದು ಹೌದು. ಯಾಕಂದ್ರೆ ನಿಮ್ಮ ಸಾಹಿತ್ಯ ನೀವು ಪುಸ್ತಕದಲ್ಲಿ ಬರೆದಿಟ್ರೆ ಅಲ್ಲೇ ಇರ್ತದೆ. ಅದು ಯಾರೋ ಒಬ್ರು ಅದಕ್ಕೆ ಸಂಗೀತ ಹಾಕಿ ಹಾಡಿದಾಗ ಅದು ಎಲ್ಲರಿಗೂ ತಲುಪ್ತದೆ, ಜೀವ ಬರ್ತದೆ. ಮತ್ತೆ ನಿಮ್ಮ ಸಾಹಿತ್ಯದಲ್ಲಿ ಏನು ಭಾವನೆ ಇದೆ ಎಲ್ಲರಿಗೂ ಗೊತ್ತಾಗ್ತದೆ ಜನರಿಗೆ. ಒಳ್ಳೆ ರೀತಿಯಲ್ಲಿ ಬರೆದಿದ್ದಾರೆ ಎನ್ನುವಂತ. ಈಗ ಹಿಂದಿನ ಕವಿಗಳದೆಲ್ಲ ಅದೇ ರೀತಿ ಆದದ್ದಲ್ಲ ಸರ್, ಅಲ್ಲಿ ನಿಜವಾಗಿ ಅಲ್ಲೇ ಇಟ್ಟಿದ್ರೆ ಅಲ್ಲೇ ಇರ್ತಿತ್ತು. ಅದು ಸುಗಮ ಸಂಗೀತ ಪ್ರಕಾರ ಬಂದದೇ ಒಳ್ಳೇದಾಯ್ತು ನಿಜವಾಗಿ ಎಲ್ಲ ಕವಿಗಳಿಗೆ. ಪುಸ್ತಕದಲ್ಲಿ ಇರ್ತಿತ್ತು. ಈಗ ಪುಸ್ತಕದಲ್ಲಿ ರೂಪದಲ್ಲಿ ಬರದೇ ಇರ್ತಿದ್ರೆ ಈಗ KS ನರಸಿಂಹಮೂರ್ತಿ ಅವರ KS ನರಸಿಂಹಸ್ವಾಮಿ ಅವರು ಇರ್ಬೋದು, ಅಥವಾ ಕುವೆಂಪು ಈ ತರ ಆಗ್ತಿರ್ಲಿಲ್ಲ. ದಾರಾ ಬೇಂದ್ರೆ ಅವರು ಪರಿಚಯನೇ ಆಗ್ತಿರ್ಲಿಲ್ಲ. ಹೌದು, ಸಾಹಿತ್ಯ ಪರಿಚಯ ಆಗ್ಬೇಕಾದ್ರೆ ಅದು ಹಾಡುಗಳ ರೂಪದಲ್ಲಿ ಬರಬೇಕು. ಆವಾಗ ನಮ್ಗೆ ಆ ಸಾಹಿತ್ಯ ಜೊತೆಗೆ ಕವಿ ಪರಿಚಯನೂ ಆಗ್ತದೆ. ಹೌದು, ಈಗ ಪುಸ್ತಕದಲ್ಲಿ ಇರುವಂತಹ ಹಾಡು ಮಸ್ತಕಕ್ಕೆ ಹೋಗ್ತದೆ ಆಗ. ಅದೇ ಹಲವಾರು ಕವಿಗೋಷ್ಠಿ ಮಾಡಿದಿರಿ ಹಲವಾರು. ಅದೇ ರೀತಿ ಸರ್ ತಮ್ಮ ಅಂದ್ರೆ ಹಲವಾರು ಸಂಘ ಸಂಸ್ಥೆಗಳ ಜೊತೆ ಸೇರಿ ಹಲವಾರು ಕೆಲಸ ಕಾರ್ಯಗಳು ಮಾಡಿದಿರಿ. ಆ ಕೆಲಸ ಕಾರ್ಯ ಯಾವೆಲ್ಲ ಅಂತ ತಿಳಿಸಿದ್ದಾರೆ ಎರಡು. ನಂದು ಮುಖ್ಯವಾಗಿ ನಾನು ಹೇಳ್ಕೊಳ್ಳಬಹುದಾಗಿದ್ದು 2010ರವರೆಗೆ ರಕ್ತದಾನದ ಜಾಗೃತಿ ಇರಲಿಲ್ಲ. KVK ಅಂತ ನಮ್ಮ ಸ್ನೇಹಿತರು ಮಾಡಿದ್ರು, ಅವರಿಗೆ ಸಪೋರ್ಟ್ ಮಾಡಿದೆ. ಅದರ ಮೂಲಕ ರಕ್ತದಾನದ ಜಾಗೃತಿಯನ್ನ ಮಾಡಿರುವಂತದ್ದು. ಅದು ಸಾವಿರಾರು ಜನ ಜೀವ ಉಳಿಸ್ಲಿಕ್ಕೆ, ಹತ್ತಾರು ಸಂಘಟನೆ ಹುಟ್ಕೊಳ್ಳಿಕ್ಕೆ ಅದೊಂದು ಪ್ರೇರಣೆ ಆಗಿರ್ಬಹುದು ಅಂತ ಅನ್ಸುತ್ತೆ. ಹಂಗೆ ಲಕ್ಷಾಂತರ ಜನಕ್ಕೆ ಅವೇರ್ನೆಸ್ ಮಾಡಿದ್ವಿ ಅದರ ಮೂಲಕ. ಅದು ಇವಾಗ ಮಾಡ್ತಾ ಇದ್ದಾರೆ ಅವರು. ಹಂಗೆ ಈ ನಿರಂತರವಾಗಿ ಕಾರ್ಯಕ್ರಮ, ಮತ್ತೆ ಹಾಡುಗಳ ಕಾರ್ಯಕ್ರಮ ಇರ್ಬೋದು. ಅರವಣ ಅಂತ ಒಂದು ಸಂಸ್ಥೆಯ ಮೂಲಕ ಮಾಡಿದ್ವಿ ಜಾಗೃತಿ. ಬೇರೆ ಬೇರೆ ಸಂಸ್ಥೆಗಳು, ಹತ್ತಾರು ಸಂಸ್ಥೆಗಳ ಜೊತೆಗೆ ನಿರಂತರ ಒಡನಾಟ ಇಟ್ಕೊಂಡು ಅದರಲ್ಲಿ ಮೂಲಕ ಕಾರ್ಯಕ್ರಮವನ್ನು ಮಾಡಿದ್ರು. ಇದು ಒಂದು ರೀತಿಯಲ್ಲಿ ನನಗೆ ಒಂದು ಹಿಂದೆ ತಿರುಗಿ ನೋಡಿದಾಗ ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ನನಗೆ ದೊಡ್ಡ ದೊಡ್ಡ
ಬೆಂಗಳೂರು ನನಗೆ ಹಾ ಯಾರನ್ನು ಭೇಟಿ ಮಾಡಿ, ನಾವು ಪುಸ್ತಕದಲ್ಲಿ ಓದ್ತಾ ಇದ್ವಲ್ಲ ಅವ್ರನ್ನೆಲ್ಲವನ್ನು ಕೂಡ, ಅಥವಾ ರೇಡಿಯೋದಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ವಲ್ಲ, ಅವ್ರನ್ನೆಲ್ಲ ಕೇಳಲಿಕ್ಕೆ, ನನಗೆ ನೋಡ್ಲಿಕ್ಕೆ, ಅವ್ರ ಜೊತೆಗೆ ವೇದಿಕೆ ಹಂಚಿಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಖಂಡಿತ. ಈಗ ದೊಡ್ಡ ದೊಡ್ಡ ಸಾಹಿತಿಗಳು, ಕಲಾವಿದರು, ಇದೊಂದು ಮಾಧ್ಯಮ ಕ್ಷೇತ್ರದಲ್ಲಿ ಇರುವುದರ ಜೊತೆಗೆ ನನ್ನ ಸಾಮಾಜಿಕ ಚಟುವಟಿಕೆಗಳು, ಸಾಹಿತ್ಯಿಕ, ಸಂಗೀತ ಚಟುವಟಿಕೆಗಳು ವಿಶ್ವದವನ್ನು ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಹೇಳಿದ್ದು ನಾನು, ಈ ಬೆಂಗಳೂರಿನಲ್ಲಿ ವಿಶ್ವವನ್ನು ಕನೆಕ್ಟ್ ಮಾಡ್ಲಿಕ್ಕೆ, ಅಂದ್ರೆ ಹಳ್ಳಿಯಲ್ಲಿಂದ ಕನೆಕ್ಟ್ ಮಾಡಕ್ಕಾಗಲ್ಲ. ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಅನ್ನುವಂಥದ್ದು ನಮ್ಮನ್ನು ತೆರೆದುಕೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ತದೆ ಅಂತ. ಹೌದು ಹೌದು, ಅಂದ್ರೆ ನಿಮ್ಮಲ್ಲಿರುವಂತ ಏನು ಪ್ರತಿಭೆ ಅದನ್ನ ಹೊರಗೆ ತೆಗಿಲಿಕ್ಕೆ ಉತ್ತಮ ಅಂತ ಒಂದು ಸ್ಥಳ ಬೆಂಗಳೂರು ಅಲ್ಲ ಸರ್? ಜನ ಸಂಪಾದನೆ ಮಾಡಬಹುದು, ಜನ ಸಂಪಾದನೆ ಮಾಡಬಹುದು. ಹೌದು, ಹಣ ಸಂಪಾದನೆ ಮಾಡಬಹುದು. ಹೌದು ಹೌದು, ಎಲ್ಲದಕ್ಕೂ ಅನುಕೂಲ ಇರುವಂತ ಊರು ಬೆಂಗಳೂರು. ಅದೇ ರೀತಿ ಹಾಗಂತೇಳಿ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬರ್ಬೇಕು ಅಂತ ನಾನು ಹೇಳಲ್ಲ, ನನಗೆ ಸಾಧ್ಯ ಆಗಿದೆ ಅಂತ ಹೇಳಿದ್ದು. ಹಳ್ಳಿ ಅನ್ನುವಂಥದ್ದು ನಮ್ಗೆ ಅತ್ಯಂತ ಮುಖ್ಯ. ಯಾಕಂದ್ರೆ ನಮ್ಗೆ ಹಳ್ಳಿ ಇದ್ರೇನೆ ದಿಲ್ಲಿ. ಹಳ್ಳಿ ಇಲ್ಲ ಅಂದ್ರೆ ನಮ್ಗೆ ನಮ್ಮ ಜೀವ ಇರುವುದು ಹಳ್ಳಿಯಲ್ಲೇ. ನಮಗೆ ಅನಿವಾರ್ಯ ಹೊಟ್ಟೆಪಾಡು ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿದೆ. ಅಂದ್ರೆ ಅಂದ್ರೆ ಕೃಷಿ, ಹಳ್ಳಿ, ಗ್ರಾಮೀಣ ಸೊಗಡು ಇದೆಯಲ್ಲ, ನಾವು ಹಳ್ಳಿಯಲ್ಲಿ ಇದ್ದಾಗ ಇದ್ದಂತಹ ಬಾಂಧವ್ಯ, ಈಗ ನಾವು 4-6 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಂತರ ಶಾಲೆಗೆ ಹೋಗ್ತಾ ಇದ್ದಿದ್ದು, ಆವಾಗಿನ ಖುಷಿಗಳು, ಬಡತನದ ಖುಷಿಗಳು, ಅದೆಲ್ಲ ಸಿಗೋದಿಲ್ಲ ಈ ಪೇಟೆಯಲ್ಲಿ, ಸಿಗೋದಿಲ್ಲ, ದುಡ್ಡು ಕೊಟ್ಟು ಸಿಗಲ್ಲ ಬಡತನದ ಖುಷಿ ಅಲ್ಲ ಹೇಳಿದ್ದು. ಇದೊಂದು ಎಲ್ರಿಗೂ ಸಿಕ್ಕಿದೆ. ನಮಗೆ 2 ಜನರೇಷನ್ ಎರಡೂ ಸಿಕ್ಕಿದೆ. ಹಳ್ಳಿಯ ಜೀವನ, ನಗರ ಜೀವನ ಎರಡೂ ಕೂಡ ಸಿಕ್ಕಿದೆ. ಅದನ್ನು ಕೂಡ ನಾವು ಅಂದ್ರೆ ಇದು ಎರಡು ಕೂಡ ಒಂದು ಮುಖ್ಯವಾಗ್ತದೆ ಅಂತ. ಹಳ್ಳಿಗೆ ಹೋಗ್ಬೇಕು, ಬೆಂಗಳೂರಿಂದ ಹಳ್ಳಿಗೆ ಹೋಗಿ ಹಳ್ಳಿಯ ಜೀವನದ ಅನುಭವವನ್ನು ಪಡ್ಕೊಳ್ಬೇಕು ಅಂತ ನನ್ನ ಹಿಂದೆ ಗೊತ್ತಿಲ್ಲದವರು ಪಡ್ಕೊಂಡಾಗ ಹಳ್ಳಿಯ ಜನ ಹೇಗೆ, ಎಷ್ಟು ಕಷ್ಟ ಇದೆ, ಯಾವ ತರ ಜೀವನ ಮಾಡಬೇಕು, ಕೃಷಿ ಹೇಗೆ ಮಾಡೋದು ಅನ್ನುವಂಥದ್ದು ಕೂಡ, ಕೃಷಿ ಜೀವನ ಇರಬಹುದು, ಗ್ರಾಮೀಣ ಜೀವನ ಇರಬಹುದು, ಆ ಗ್ರಾಮೀಣ ಸಂಸ್ಕೃತಿ ಇರಬಹುದು, ಅದರ ಪರಿಚಯ ಆಗ್ತದೆ. ಹೌದು, ಖಂಡಿತ ಖಂಡಿತ ಖಂಡಿತ. ಸರ್, ತಾವು ಎಷ್ಟು ಜನ ಸಹೋದರ ಸಹೋದರಿಯರು ಸರ್ ನಿಮಗೆ? ಅಣ್ಣ ತಮ್ಮಂದ್ರು? ನನಗೆ 2 ಅಣ್ಣಂದ್ರು, 2 ಅಕ್ಕಂದ್ರು. ಅಕ್ಕಂದ್ರು ಹಾಗೆ ಎಲ್ಲ ಊರಲ್ಲಿ ಅಲ್ಲ, ನಿಮ್ಮ ಬೆಂಗಳೂರಲ್ಲಿ ಇದ್ದಾರೆ? ಒಬ್ರು ಅಕ್ಕ ಬೆಂಗಳೂರಲ್ಲಿದ್ದಾರೆ, ಇನ್ನೊಬ್ರು ಅಣ್ಣ ಮೈಸೂರಲ್ಲಿದ್ದಾರೆ, ಇನ್ನೊಬ್ರು ಅಣ್ಣ ಊರಲ್ಲಿ ಬೆಳಾಲಲ್ಲಿ ಇದ್ದಾರೆ, ಇನ್ನೊಬ್ರು ಅಕ್ಕ ನೆರಿಯಾ ಅಂತ. ಹೌದೌದು. ಅಂದ್ರೆ ಈ ಬೆಳಾಲ್ ಅಂದ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತದೆ ಸರ್ ಅಲ್ಲ ಸರ್? ಕಾಸರಗೋಡು ಉಜಿರೆ, ಧರ್ಮಸ್ಥಳದ ಹತ್ರ ಬೆಳಾಲು. ಆ ಕಡೆ ಕರ್ನಾಟಕ. ಉಜಿರೆ ಬೆಳಾಲು, ಉಜಿರೆ ಧರ್ಮಸ್ಥಳದ ಹತ್ರ ಬೆಳಾಲು. ನಿಮ್ದು ಕೃಷಿಕ ಕುಟುಂಬ ಅಲ್ಲ ಸರ್? ಕೃಷಿ ಕುಟುಂಬ. ಹೌದು ಕೃಷಿ ಕುಟುಂಬ. ಹೌದು, ಪರಿಸರದ ಮಧ್ಯೆ ಬೆಳೆದು ಬಂದವು ನಾನು. ಹೌದು, ಖಂಡಿತ. ಕಾಡಿನಿಂದ ಕಾಂಕ್ರೀಟ್ ಕಾಡಿಗೆ ಬಂದವನು. ಹೌದು, ಖಂಡಿತ ಖಂಡಿತ ಸರ್. ಆದ್ರೆ ನೀವು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ, ಅಲ್ಲಿ ಅಂದ್ರೆ ಈ ವಿಜಯ ಕರ್ನಾಟಕ ಪತ್ರಿಕೆಗೆ ಸೇರಿ ಬಹಳಷ್ಟು ವರ್ಷಗಳಿಂದ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಆ ಪತ್ರಿಕೆ ಬಗ್ಗೆ ಒಂದೆರಡು ಮಾತಾಡ್ಬೇಕಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಕೆಲಸದ ಬಗ್ಗೆ? ಹೊಸತನದ ಹರಿಕಾರ ಅಂತ ನಾವು ವಿಜಯ ಕರ್ನಾಟಕ ಹೊಸತನದ ಹರಿಕಾರ. ನೀವು ಹೌದು ವಿಜಯ ಕರ್ನಾಟಕ ಪತ್ರಿಕೆ ಪ್ರತಿದಿನ ಅಂದ್ರೆ ಹೊಸತನವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಜನರನ್ನು ತಲುಪ್ತದೆ. ರೆಸ್ಪಾನ್ಸ್ ಕೂಡ ವಿಜಯ ಕರ್ನಾಟಕದಲ್ಲಿ ಬರುವ ಅದ್ಭುತವಾದ ಪ್ರತಿಕ್ರಿಯೆಗಳು ಕೂಡ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಾಗ, ಸುದ್ದಿಗಳು ಬಂದಾಗ, ವಸ್ತುನಿಷ್ಠವಾಗಿ ಬಂದಾಗ ಅದರ ಬಗ್ಗೆ ಎಲ್ಲ ರೀತಿಯಿಂದಲೂ ಕೂಡ ಜನ ಮೆಚ್ಚುಗೆ ಸಿಕ್ಕಿದೆ, ಅದಕ್ಕೆ ಖುಷಿ ಕೊಡುತ್ತದೆ. ಆ ಪತ್ರಿಕೆಯಲ್ಲಿ ನಾನು ಒಬ್ಬ ಕೆಲಸಗಾರ ಅನ್ನುವಂಥದ್ದು ನನಗೂ ಕೂಡ ಬಹಳ ಖುಷಿ ಕೊಡ್ತಿದೆ ಅಲ್ಲ ಸರ್? ಬಹಳಷ್ಟು ವರ್ಷಗಳಿಂದ ಇದ್ದೀರಿ, ಒಂದು 20. ಹೌದು, ಎಲ್ಲ ಮಾಧ್ಯಮದಲ್ಲೂ ಕೂಡ ನಮ್ಮ ವಿಜಯ ಕರ್ನಾಟಕದವರು ಸಿಗ್ತಾರೆ ನಮ್ಗೆ ಹೋದಾಗ. ಯಾವುದೇ ಊರಿಗೆ ಹೋದ್ರೂ ಕೂಡ ಮಾಧ್ಯಮದ ಸಂಪರ್ಕ ಇರ್ಬೋದು, ಸಾಹಿತ್ಯ ಸಂಪರ್ಕ, ಅದರಿಂದಾಗಿ ನಮ್ಗೆ ಎಲ್ಲ ಊರುಗಳಲ್ಲೂ ಕೂಡ ನಮ್ಮ ಪರಿಚಿತರಿದ್ದಾರೆ ಅಂತ ಹೇಳ್ತಾರೆ. ಹೌದು ಖಂಡಿತ. ಅಂದ್ರೆ ಅದೊಂದು ನಿಮ್ಮನ್ನು ಅಂದ್ರೆ ಬಹಳಷ್ಟು ಜನರಿಗೆ ತಿಳಿಯಪಡಿಸಲಿಕ್ಕೆ ಇದೊಂದು ಕಾರಣ. ನಿಜವಾಗಿ ಉಪಸಂಪಾದಕರಾಗಿ ಬಹಳಷ್ಟು ವರ್ಷಗಳಿಂದಿರುವಾಗ ನಿಮ್ಮನ್ನು ಎಲ್ಲರಿಗೂ ತಿಳಿತದೆ, ಮತ್ತು ನಿಮಗೂ ಕೂಡ ಹಲವಾರು ವಿಷಯಗಳು ತಿಳಿತದೆ ನಿಮ್ಮ ಅಂದ್ರೆ. ಯಾಕಂದ್ರೆ ಏನೇ ನಡೆದ್ರೂ ಕೂಡ ನಿಮ್ಗೆ ತಿಳಿಲೇಬೇಕು ಅಲ್ಲ ಸರ್? ಅಲ್ಲಿ ತಿಳಿದೇ ಹೋಗ್ಬೇಕು. ನಿಮ್ಮ ಮೂಲಕ ಪತ್ರಿಕೆ ಹೋಗೋದು ನಿಮ್ಮ ಹತ್ರ ಬಂದೇ ಹೋಗ್ತದೆ ಅಲ್ಲ ಸರ್? ಅದೇ ಮಾಧ್ಯಮದಲ್ಲಿ ಇದ್ದಾಗ ಬಹಳಷ್ಟು ಉತ್ತಮ ಮಾಹಿತಿಗೆ ದೊರೆತದೆ. ಯಾವುದೇ ರೀತಿಯ ಒಂದು ವಿಷಯ ಇದ್ರೂ ಕೂಡ ಬೇಗನೆ ತಿಳಿಯಪಡ್ತದೆ. ಅದೇ ರೀತಿ ತಮಗೆ ಈ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ ಇದೆ ತಮಗೆ. ಯಾಕಂದರೆ ತಮ್ಮ ಒಂದು ಹೈಲೈಟ್ ಅಂತ ಎನ್ನುವಂಥ ಒಂದು ಪೇಜಲ್ಲಿ ಬಹಳಷ್ಟು ಸಂಗೀತ ಕಾರ್ಯಕ್ರಮಗಳಿಂದ ನೀವು ಜನ ಮನ ಗೆದ್ದಿದ್ದೀರಿ. ಹಲವಾರು ಪುಟಾಣಿಗಳಿರ್ಬೋದು, ದೊಡ್ಡವರಿರ್ಬೋದು, ಎಲ್ಲರಿಂದಲೂ ನೀವು ಹಾಡು ಹಾಡಿಸಿದ್ದೀರಿ. ಈ ಒಂದು ಕಲ್ಪನೆ ನಿಮ್ಮಲ್ಲಿ ಮೂಡಲಿಕ್ಕೆ ಕಾರಣ ಏನು ಸರ್? ಅದು ಕೂಡ ಈ ಕೊರೋನಾ ಅಂತ ಸಮಯದಲ್ಲಿ. ಹೌದು, ನಾನು ಆರಂಭದಲ್ಲಿ ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ ಮುಖ್ಯವಾಗಿ.
ಆದ್ರೆ ಹಾಡನ್ನು ಕೇಳ್ತೇನೆ. ಅಂದ್ರೆ ಇದರಲ್ಲಿ ವಿಭಿನ್ನವಾದಂತಹ ಒಂದು ಉದ್ದೇಶದಿಂದ ನಾನು ಮಾಡಿದ್ದೇನೆ. ಯಾಕಂದ್ರೆ ಇದು ಗೃಹಿಣಿಯರು, ಮಕ್ಕಳು, ನಂತರ ಅಜ್ಞಾತ ಕಲಾವಿದರು, ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಪರಿಚಿತ ಕಲಾವಿದರು, ನಂತರ ಸೆಲೆಬ್ರಿಟಿಗಳು, ಜ್ಞಾತ ಕಲಾವಿದರು, ಎಲ್ಲರನ್ನೂ ಕೂಡ ವಿಶ್ವಾದ್ಯಂತದ ಎಲ್ಲಾ ಕಲಾವಿದರುಗಳಿಗೆ ಒಂದು ವೇದಿಕೆ ಕಲ್ಪಿಸಬೇಕು ಅನ್ನುವಂಥದ್ದು, ಹಾಡುವ ಅಂತಹ ಪ್ರತಿಭಾನ್ವಿತರಿಗೆ ಬೆಳಕಿಗೆ ತರಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಕಣ್ಣಿಗೆ ಕಾಣುವ ಎಲ್ಲಾ ಪ್ರತಿಭೆಗಳಿಗೂ ನನಗೆ ಸಾಧ್ಯ ಆದಷ್ಟು ಅವರನ್ನು ಪ್ರಮೋಷನ್ ಮಾಡಬೇಕು, ಅವ್ರಿಗೂ ಒಂದು ಅವಕಾಶಗಳು ಹುಡುಕೊಂಡು ಬರುವಾಗ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದೇನೆ. ಸಾಧ್ಯ ಆದಷ್ಟು ಅದಕ್ಕೆ ಯಶಸ್ವಿ ಕೂಡ ಸಿಕ್ಕಿದ ನನ್ನ ಪ್ರಯತ್ನಕ್ಕೆ. ಎಲ್ಲರ ಕಲಾವಿದರ ಬೆಂಬಲದಿಂದ ಆ ಫೇಸ್ಬುಕ್ ಪೇಜ್ ಸಕ್ಸಸ್ ಆಗಿದೆ. ಹೌದು ಸರ್, ಕಲಾವಿದರಿಗೆ ಅವರಿಂದಾಗಿ ಆಗಿದೆ ಹೊರತು ಹೈಲೈಟ್ ಅದ್ರಲ್ಲಿ ನನ್ನ ಫೋಟೋನೂ ಇಲ್ಲ, ಏನೂ ಇಲ್ಲ. ಅದ್ರಲ್ಲಿ ಹೈಲೈಟ್ ಕಣ್ಣು ಬೆಳಕು, ಕಣ್ಣಿಗೆ ಕಂಡ ಎಲ್ಲ ಪ್ರತಿಭೆಗಳಿಗೆ ಒಂದು ಅವಕಾಶ. ಖಂಡಿತ ಸರ್, ಖಂಡಿತ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸರ್ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ಕಾರ್ಯಕ್ರಮ ಮುಂದುವರಿಸೋಣ ಸರ್. ಆಗ್ಬೋದು ಸರ್. ಆಯ್ತು ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಆನಂತರ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಸಾಹಿತಿಗಳು, ಜನಪ್ರಿಯ ಸಾಹಿತಿಗಳು, ಅದೇ ರೀತಿ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸತಕ್ಕಂಥ ವ್ಯಕ್ತಿ, ಅದೇ ರೀತಿ ಸಂಘಟಕರು, ಅವರೇ ಮುರಳೀಕೃಷ್ಣ ಬೆಳ್ಳಲವರು. ಅವರನ್ನ ಪ್ರೀತಿಯಿಂದ ಗೌರವದಿಂದ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಸರ್. ಸರ್, ತಾವೇ ತಿಳಿಸಿದಂತೆ ಹೈಲೈಟ್ ಬಗ್ಗೆ ತಿಳಿಸಿದ್ರಿ. ಅದೇ ರೀತಿ ಸರ್, ನೀವು ನಾಟಕದಲ್ಲಿ ಕೂಡ ಇದ್ದೀರಿ, ನಾಟಕ ರಂಗದಲ್ಲಿ ಕೂಡ ತಮ್ಮ ಸೇವೆ ಇದೆ. ಆ ನಾಟಕ ರಂಗದ ಸೇವೆ ಬಗ್ಗೆ ಒಂದೆರಡು ಮಾತು ಸರ್. ನಾನು ಆಕಾಶವಾಣಿಯಲ್ಲಿ ಬರೆದಿರುವಂತ ಅವರ ಬರೆದ ಒಂದು ಚೌರಿ ಚೌರ ಇನ್ಸಿಡೆಂಟ್ ಬಗ್ಗೆ ಒಂದು ನಾಟಕವನ್ನ ಬರೆಸಿದ್ರು. ಬೆಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿತ್ತು. ಹಾಗೆ ನಾಟಕದಲ್ಲಿ ನಾನು ಹೆಚ್ಚು ನಾಟಕಗಳನ್ನು ಬರೆದಿಲ್ಲ, ಅವರು ಬರೆದಿದ್ರು, ಅದರಲ್ಲಿ ನನ್ನಲ್ಲಿ ಬರೆಸಿ ನಾಟಕವನ್ನು ಮಾಡಿದ್ರು. ಅದೊಂದು ರೀತಿಯಲ್ಲಿ ಖುಷಿ ಕೊಡುತ್ತದೆ. ಹಾಗೆ ನಾಟಕಗಳ ಬಗ್ಗೆ ಸಾಕಷ್ಟು ರಿವ್ಯೂ ಬರೆದಿರ್ಬೋದು. ನಾಟಕ, ಸಿನಿಮಾ, ಬೇರೆ ಬೇರೆ ರಂಗಭೂಮಿ ಕ್ಷೇತ್ರಗಳು, ಕಲಾ ರಿವ್ಯೂ ಪತ್ರಿಕೆಯ ಮೂಲಕ ಆ ತರದ ನೆನಪುಗಳು ಸದಾ. ಅಂದ್ರೆ ನಿಮ್ಮ ಬರವಣಿಗೆ ಮೂಲಕ ನೀವು ನಾಟಕ ರಂಗದಲ್ಲಿ ಇದ್ರಿ. ನಾಟಕ ರಂಗಕ್ಕೆ ಅಲ್ಲ ಸರ್, ನಾಟಕ ರಂಗ ಬರವಣಿಗೆ ಮೂಲಕ. ನಾನು ಅಭಿನಯ ಮಾಡ್ಲಿಲ್ಲ, ಆದ್ರೆ ಬರೆದಿದ್ದೀನಿ. ಬೇರೆಯವರಿಂದ ಅಭಿನಯ ಮಾಡಿಸಿದ್ರಿ ಅಲ್ಲ ಸರ್ ನೀವು ಬರವಣಿಗೆಯಲ್ಲಿ. ಹೌದು ಸರ್. ಅದೇ ಸರ್, ತಮ್ಮ ಈ ಪಯಣಕ್ಕೆ ನಿಮ್ಮ ಮನೆಯವರ ಬೆಂಬಲ ಹೇಗಿದೆ ಸರ್? ನಿಜವಾಗಿ ಮನೆಯವರ ಸಂಪೂರ್ಣ ಸಹಕಾರ ಇದೆ. ಮನೆಯವರು ಎಲ್ಲ ರೀತಿಯಿಂದ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದು ಕೂಡ ನನಗೆ ಎಲ್ಲ ರೀತಿಯಿಂದಲೂ ಈಗ ಮಾಧ್ಯಮ ಕ್ಷೇತ್ರದಲ್ಲಿ, ಸಾಹಿತ್ಯ, ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ. ಹೌದು ಸರ್. ಅದೇ ರೀತಿ ಸರ್, ನೀವು ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಿರಿ. ಈ ಮಕ್ಕಳಿಗಾಗಿ ಮಾಡಿದಂಥ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಸರ್. ಮಕ್ಕಳಿಗೋಸ್ಕರ ಬರವಣಿಗೆ ಕಾರ್ಯಾಗಾರಗಳನ್ನು ಮಾಡಿದ್ದೇನೆ. ಹೌದು, ಅದೇ ಈಗ ಶಾಲೆಗಳಲ್ಲಿ, ಈಗ ನಾವು ಶಾಲೆಗಳಲ್ಲಿ ಮಾಡೋ ಅಂದ್ರೆ ಬರೆಯೋದು, ಈಗ ಬೇರೆ ಬೇರೆ ವಿಭಿನ್ನ ಪ್ರಕಾರದ ಬರವಣಿಗೆಗಳು, ಸುದ್ದಿ ಬರವಣಿಗೆ ಇರ್ಬೋದು, ಸಾಹಿತ್ಯ ಕವನ ರಚನೆ ಕಾರ್ಯಾಗಾರಗಳು, ಈ ತರದ್ದು ಮಾಡಿದ್ದೇನೆ. ಶಾಲೆ ಕಾಲೇಜುಗಳಲ್ಲಿ ಮಾಡಿದ್ದೇನೆ. ನಾವು ಕಾಲೇಜುಗಳಲ್ಲಿರುವಾಗಲೂ ನಾವು ಮಾಡ್ತಾ ಇದ್ವಿ. ಕಾಲೇಜ್ ಜೆಸಿ ಮೂಲಕ ಮಾಡ್ತಾ ಇದ್ವಿ. ಅಂದ್ರೆ ಶಾಲೆಗಳಿಗೆ ಹೋಗಿ ಅವರಿಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ, ನಂತರ ಬೇರೆ ಬೇರೆ ನಾಯಕತ್ವ ತರಬೇತಿ, ಈ ತರದ್ದೆಲ್ಲ ವಿಜಯ ಕಾಲೇಜಿಂದಲೂ ಮಾಡ್ತಾ ಇದ್ವಿ ನಾವು ಜೂನಿಯರ್ ಚೇಂಬರ್ ಮೂಲಕ. ಹೀಗೆ ಬೇರೆ ಬೇರೆ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಮಾಡಿದ್ದೀವಿ ಸ್ವಲ್ಪ ಮಟ್ಟಿಗೆ. ಮತ್ತೆ ಪುಟಾಣಿ ವಿಜಯ ಇದ್ದಾಗ ಅದರಲ್ಲೊಂದು ಖುಷಿ ಇತ್ತು. ಹಾಗೆ ಮಕ್ಕಳಿಗೆ ಸಾಕಷ್ಟು ಪತ್ರಿಕೆಯ ಮೂಲಕ ಸ್ವಲ್ಪ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಅನಿಸ್ಕೊಳ್ಬೋದು. ಹಾಗೆ ಮಕ್ಕಳು ಅಂದ್ರೆ ಒಂದು ಖುಷಿ ಕೊಡ್ತದೆ. ಮುಂದಿನ ನಮ್ಮ ಸಮಾಜ ಅಂದಾಗ ಅವರಿಗೆ ನಮ್ಮಿಂದ ಕೈಲಾದಷ್ಟು ಜ್ಞಾನದ ಸಹಾಯ ಮಾಡಿದ್ರೆ, ಜ್ಞಾನದಾನ ಮಾಡಿದ್ರೆ, ಅದು ತರಬೇತಿ ನೀಡಿದ್ರೆ ಅಗತ್ಯ ಇದೆ ಅಂತ ಹೇಳೋದು. ನಾನು ಸರ್ಕಾರಿ ಶಾಲೆ ಮಕ್ಕಳಿಗೆ ಈಗ ಗೊತ್ತಿರುವಂತ ಜ್ಞಾನಿಗಳು ಹೋಗಿ ಅಲ್ಲಿ
ತರಬೇತಿ ನೀಡಿದ್ರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರಿಗೆ ಪಡಿಲಿಕ್ಕೆ ಆಗದ ಜ್ಞಾನವನ್ನ ಕೊಡಬಹುದು. ಈಗ ಎಷ್ಟೋ ಜನ, ನನ್ನ ಆಶಯ ಏನು ಅಂದ್ರೆ, ಎಷ್ಟೋ ಜನ ಗೃಹಿಣಿಯರು ಇರ್ತಾರೆ, ರಿಟೈರ್ಡ್ ಪರ್ಸನ್ಸ್ ನಿವೃತ್ತರು ಇರ್ತಾರೆ, ಅವರು ಸರ್ಕಾರಿ ಶಾಲೆಗಳತ್ತ ಹೋಗಿ ತಮ್ಮ ಜ್ಞಾನವನ್ನು ದಾನ ಮಾಡಿದ್ರೆ ಸುಮ್ನೆ ಕುಳಿತು ಅವರಿಗೂ ಒಂದು ಆಕ್ಟಿವಿಟೀಸ್ ಆಗತ್ತೆ. ಆ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಒಂದು ಹೊಸ ಕಲಿಕೆಗೆ ಅವಕಾಶ ಆಗತ್ತೆ. ಅಂದ್ರೆ ಇದು ಕೂಡ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಡಿಗೆ ಇನ್ನಷ್ಟು ಒಳ್ಳೇದಾಗ್ತದೆ, ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗ್ತದೆ ಅನ್ನುವಂಥದ್ದು ನನ್ನ. ಹೌದು ಸರ್, ಖಂಡಿತ ಖಂಡಿತ ಸರ್. ಅದೇ ರೀತಿ ನಿಮ್ಗೆ ಬಹಳಷ್ಟು ಹವ್ಯಾಸಗಳಿದೆ, ಅದು ಉತ್ತಮ ಹವ್ಯಾಸಗಳು ಬಹಳಷ್ಟಿದೆ. ಅವುಗಳ ಬಗ್ಗೆ ಒಂದೆರಡು ಮಾತು ಸರ್. ನಂದು ಅಂಚೆ ಚೀಟಿ ಸಂಗ್ರಹ ಮಾಡಿದ್ವಿ. ಅಂಚೆ ಚೀಟಿ ಸಂಗ್ರಹ, ಅದೇ ಸರ್. ಅಂದ್ರೆ ಭಾರತದ ಅಂಚೆ ಚೀಟಿಯಲ್ಲಿ ಎಲ್ಲ ಇರುವಷ್ಟು ವೈಶಿಷ್ಟ್ಯತೆ ಬೇರೆ ಎಲ್ಲೂ ಇಲ್ಲ ಅಂತ ನನಗೆ ಅನ್ಸುತ್ತೆ. ಅದರಲ್ಲಿ ಆಕಾಶ ಇದೆ, ಏರೋಪ್ಲೇನ್ ಇದೆ, ಮತ್ತೆ ಮಕ್ಕಳು ಬಿಡಿಸುವ ಚಿತ್ರ ಪೇಂಟಿಂಗ್ ಕೂಡ ಅದರಲ್ಲಿ ಚೀಟಿ ಆಗ್ಲಿಕ್ಕೆ ಸಾಧ್ಯ. ಅದು ಹೇಳಿದ್ದು ಮತ್ತೆ ಬೇರೆ ಬೇರೆ ಎಲ್ಲ ಆಯಾಮಗಳು ಅಂಚೆ ಚೀಟಿಯಲ್ಲಿ ಸಿಗುವಂತ ಇಡೀ ಪ್ರಪಂಚ, ಇಡೀ ದೇಶವನ್ನು ನೋಡಬಹುದು ಅಂಚೆ ಚೀಟಿಗಳು. ಅಷ್ಟು ವೆರೈಟಿ ಅಂಚೆ ಚೀಟಿಗಳು ಭಾರತದ ಅಂಚೆ ಚೀಟಿಯಲ್ಲಿದೆ. ಆ ತರದ ಅಂಚೆ ಚೀಟಿ ಸಂಗ್ರಹ ಇದೆ. ಮತ್ತೆ ನಾಣ್ಯಗಳ ಸಂಗ್ರಹ ಇದೆ. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ನಾಣ್ಯಗಳು ನೋಡ್ಬೋದು. ಇದು ಕೂಡ ನನಗೆ ಖುಷಿ ಕೊಡುತ್ತೆ. ಅಂದ್ರೆ ಒಂದು ಈ ತರದ ಹವ್ಯಾಸಗಳು ನಮ್ಗೆ ಬೇಸರವನ್ನು ಕಳೀಲಿಕ್ಕೆ ತುಂಬಾ ಖುಷಿ ಕೊಡುತ್ತೆ. ಏನಾದ್ರು ಬೇಸರ ಆದಾಗ ಅದನ್ನ ನೋಡಿದಾಗ ನಮ್ಗೆ ಖುಷಿ ಕೊಡುತ್ತದೆ. ಸಾಕಷ್ಟು ನಾಣ್ಯಗಳು ನಮ್ಮ ಚರಿತ್ರೆಯನ್ನು ಹೇಳುತ್ತದೆ. ಈ ನಾಣ್ಯಗಳು ನಮ್ಮ ರಾಜರ ಕಾಲದ ನಾಣ್ಯಗಳು, ಬ್ರಿಟಿಷರ ಕಾಲದ ನಾಣ್ಯಗಳು, ಸ್ವಾತಂತ್ರ್ಯ ನಂತರದ ಕಾಲ, ಅದಕ್ಕೊಂದು ಒಂದೊಂದು ದಿನಾಚರಣೆಗಳು ಇರುತ್ತೆ, ವ್ಯಕ್ತಿಗಳು ಇರುತ್ತೆ. ನಾಣ್ಯಗಳಲ್ಲೂ ಕೂಡ ವಿಭಿನ್ನತೆ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ಮಿಂಟುಗಳಲ್ಲಾದಂತ ನಾಣ್ಯಗಳು ಇರುತ್ತೆ. ಒಂದೇ ನಾಣ್ಯ, ಈಗ 5 ರೂಪಾಯಿ ನಾಣ್ಯ 116 ವೆರೈಟಿ, 120 ಸಾಕಷ್ಟು ವೆರೈಟಿಗಳು. ಫಾರ್ ಎಕ್ಸಾಂಪಲ್ ಕೊಡ್ತೇನೆ ನಾನು. ಹೀಗೆ ಹಿಂದಿನ ತಾಮ್ರದ ನಾಣ್ಯಗಳು, ಇತರ ನಾಣ್ಯಗಳಲ್ಲಿ ಇರ್ಬೋದು, ರಾಜರ ಕಾಲದ ನಾಣ್ಯ, ಈ ತರ ನಾಣ್ಯಗಳ ಸಂಗ್ರಹ, ನೋಟುಗಳ ಸಂಗ್ರಹ, ಅವು ಪ್ರತಿಯೊಂದು ಕೂಡ ಅದರ ಒಂದು ಚರಿತ್ರೆಯನ್ನು ಹೇಳ್ತದೆ ಅಂತ ನಮ್ಮ ಚರಿತ್ರೆ. ನಮಗೊಂದು ಸಾಕಷ್ಟು ಜ್ಞಾನವನ್ನ ಕೊಡ, ನಾವು ನೋಡುವ ದೃಷ್ಟಿಯಲ್ಲಿದೆ, ಯಾವುದೇ ವಸ್ತುವನ್ನಾದ್ರೂ ನಾವು ನೋಡುವ ದೃಷ್ಟಿಯಲ್ಲಿದೆ. ಹಾಗೆ ವಿಸಿಟಿಂಗ್ ಕಾರ್ಡ್ಗಳ ಸಂಗ್ರಹ ಇರ್ಬೋದು, ಅಂದ್ರೆ ಎಲ್ಲರ ವಿಸಿಟಿಂಗ್ ಕಾರ್ಡ್, ಅದು ಕೂಡ ಖುಷಿ ಕೊಡುತ್ತದೆ. ಒಂದು ಎಕ್ಸಾಂಪಲ್, ನನಗೆ ವಿಸಿಟಿಂಗ್ ಕಾರ್ಡ್ ಸಂಗ್ರಹ, ಸಾವಿರಾರು ವಿಸಿಟಿಂಗ್ ಕಾರ್ಡ್ಗಳಿದೆ. ಒಂದ್ ಕಡೆ ನಾನು ಪಿ ಬಿ ಶ್ರೀನಿವಾಸ್ ಅವರ ಹೋಟೆಲ್ ಹಿಂಗೆ ವಿಸಿಟಿಂಗ್ ಕಾರ್ಡ್ ತೋರಿಸ್ತಾ ಇದ್ದೆ. ಹೀಗೆ ನನಗೆ ಅವರ ಆತ್ಮೀಯರಾಗಿ ನಾನು ತೋರಿಸ್ತಾ ಇದ್ದಾಗ 10 ಜನ ಪಿ ಬಿ ಶ್ರೀನಿವಾಸ್ ಅವರ ವಿಸಿಟಿಂಗ್ ಕಾರ್ಡ್ ನೋಡ್ಲಿಕ್ಕೆ ಬಂದ್ರು ಹೋಟೆಲ್. ಹಿಂಗೆ ಸ್ನೇಹಿತರಿಗೆ ನೋಡಿದಾಗ ಅಂದ್ರೆ ವಿಸಿಟಿಂಗ್ ಕಾರ್ಡ್ ಕೂಡ ವೀಕ್ಷಕರಿದ್ದಾರೆ ಅಂತ ನಾನು ಹೇಳ್ತಾ ಅಂದ್ರೆ ಆ ಯಾವ ವ್ಯಕ್ತಿ ಯಾವ ತರದ ವಿಸಿಟಿಂಗ್ ಕಾರ್ಡ್ಗಳು, ಅದನ್ನ ನನ್ನ ಅಭಿಮಾನಿ ಅಲ್ಲ, ಅವರು ಪಿ ಬಿ ಶ್ರೀನಿವಾಸ್ ಅವರ ಅಭಿಮಾನಿ. ಅವರು ವಿಸಿಟಿಂಗ್ ಕಾರ್ಡ್ ಹೇಗಿದೆ ನೋಡ್ಲಿಕ್ಕೆ, ಅವರ ವಿಭಿನ್ನ ಚಿತ್ರಗಳು, ಆ ಕಾರ್ಡ್ ಅದ್ಭುತವಾಗಿತ್ತು. ಅದು ಹೇಳಿದೆ, ಎಕ್ಸಾಂಪಲ್ ಹೇಳಿದ್ರೆ ಸಾಕಷ್ಟು. ಮತ್ತೆ ಆಂಟಿಕ್ ಕೆಲವು ವಸ್ತುಗಳು, ಹಾಬೀಸ್, ಒಂದು 5-6 ಸಾವಿರ ಪುಸ್ತಕಗಳ ಕಲೆಕ್ಷನ್ ಇದೆ. ಬೇರೆ ಬೇರೆ. ಈ ಅಂಚೆ ಚೀಟಿ ಸಂಗ್ರಹ ಎಷ್ಟಿರ್ಬೋದು ಸರ್ ತಮ್ದು? ಅಂಚೆ ಚೀಟಿ ಸಂಗ್ರಹ ಇರ್ಬೋದು, ಒಂದು 5,000. ಅಂದ್ರೆ ಪಂಚತಂತ್ರದ ಕಥೆಗಳು ನಾವು ನೋಡಬಹುದು. ಈಗ ಅಂಚೆ ಚೀಟಿಯಲ್ಲಿ ಪಂಚತಂತ್ರದ ಕಥೆಗಳು ಕೂಡ ಇದೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೀಗೆ ಎಲ್ಲ ವ್ಯಕ್ತಿಚಿತ್ರಗಳಿದೆ. ಖಂಡಿತ. ಹೌದು ಸರ್. ಅದೇ ರೀತಿ ಸರ್, ತಮ್ಮ ಒಂದು ಸಾಮಾಜಿಕ ಸಾಹಿತ್ಯಿಕ ಕಾರ್ಯಕ್ರಮಗಳ ಆಯೋಜನೆಗಳ ಬಗ್ಗೆ ಒಂದೆರಡು ಮಾತು ಸರ್. ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು 1 ವಾರದಲ್ಲಿ 0 ಬಜೆಟ್ ಅಲ್ಲಿ ಪದ್ಮನಾಭನಗರದಲ್ಲಿ ನಮ್ಮ ಸ್ನೇಹಿತರ ಜೊತೆಗೂಡಿ ಆರಾಮ 1 ವಾರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದು ನನಗೆ ಒಂದು ದೊಡ್ಡ ಅನುಭವ. ಪದ್ಮನಾಭನಗರದಲ್ಲಿ ಹಾಗೆ ಬೇರೆ ಬೇರೆ ಸಂಗೀತದ ಕಾರ್ಯಕ್ರಮಗಳು, ಕವಿಗೋಷ್ಠಿಗಳನ್ನು ಆಯೋಜನೆ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಆಯೋಜನೆ ಮಾಡಿರುವಂಥದ್ದು. ಕುಪ್ಪಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿರುವಂಥದ್ದು, ಅಂದ್ರೆ ಹೊರಗಡೆ ಈ ತರದ್ದು ಒಂದು ಅನುಭವ. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬೇರೆ, ಕಾರ್ಯಕ್ರಮ ಆಯೋಜನೆ ಮಾಡುವುದು ಬೇರೆ. ಕಾರ್ಯಕ್ರಮ ಆಯೋಜಕರಿಗೆ ಎಷ್ಟೋ ಸಲ ಕಾರ್ಯಕ್ರಮ ಆಯೋಜಕರು ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅಲ್ಲಿ ವೇದಿಕೆ ಅಂದ್ರೆ ಅದರ ಹಿಂದಿನ ಕಷ್ಟಗಳು ಇರುತ್ತಲ್ಲ, ಅದು ಆ ಒಂದು ಖುಷಿ ಕೊಡುತ್ತದೆ. ಏನಂದ್ರೆ ಒಂದು ಕಸ ಗುಡಿಸೋದು, ಚೇರ ಹಾಕೋದು, ಹಾಲ್ ಬುಕ್ ಮಾಡೋದು, ಅಂದ್ರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅಲ್ಲಿ ಆಯೋಜನೆ, ಪ್ರೋಟೋಕಾಲ್, ಸ್ಟೇಜ್ ಪ್ರೋಟೋಕಾಲ್ಗಳು ಪ್ರತಿಯೊಂದನ್ನು ಕೂಡ ನಾವು ಮಾಡ್ಬೇಕಾಗುತ್ತೆ. ಅಂದ್ರೆ ಕಾರ್ಯಕ್ರಮ ಮಾಡುವವರು ಮೊದಲು ನಿರ್ಧಾರ ಮಾಡ್ಬೇಕು, ನಾನು ಮಾಡ್ತೀನಿ. ಆವಾಗ ಒಳ್ಳೆಯ ಕೆಲಸಗಳಿಗೆ ಕೈ ಜೋಡಿಸೋರು ಸಾಕಷ್ಟು ಜನ ಇರ್ತಾರೆ, ಸ್ನೇಹಿತರು,
ಆವಾಗ ನಂತರ ನಾವು ಡಿಮೆರಿಟ್ಗಳು ಏನೇನು ಫೈಲೂರ್ಗಳು ನಾವು ಸಿಗತ್ತೆ ನಮಗೆ ದಾರಿಯಲ್ಲಿ ಹೋಗುವಾಗ ಕಾರ್ಯಕ್ರಮಗಳಲ್ಲಿ ಅದನ್ನ ಹೇಗೆ ಪಾಸಿಟಿವ್ ಮಾಡೋದು ಅಂತ ಆನಂತರ ಕಾರ್ಯಕ್ರಮ ಆಯೋಜನೆ. ಆವಾಗ ಯಾವ ಕಾರ್ಯಕ್ರಮಗಳು ಕೂಡ ಫೈಲೂರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು ಹೌದು, ಖಂಡಿತ ಖಂಡಿತ. ಒಂದು ಕಾರ್ಯಕ್ರಮ ಈಗ 4 ಹಂತಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬಹುದು. ಹೌದು, ಕಾರ್ಯಕ್ರಮ ಆಯೋಜಕರು ಭಾಗವಹಿಸೋರು. ನಾವು ಎಷ್ಟೋ ಕಾರ್ಯಕ್ರಮ ಭಾಗವಹಿಸಿರ್ತೀವಿ, ಆದ್ರೆ ಕಾರ್ಯಕ್ರಮದ ಹಿಂದೆ ಅವ್ರ ಹಂಗ್ ನೋಡ್ತಿಲ್ಲ, ಹಿಂಗ್ ಮಾಡಿಲ್ಲ, ಬೈಕೊಂಡು ಓಡಾಡೋರು ಇರ್ಬೋದು ಭಾಗವಹಿಸಿದವರು. ಅಂದ್ರೆ ಈಗ ಕಾರ್ಯಕ್ರಮ ಆಯೋಜಕರಿಗೆ ಗೊತ್ತಿರ್ತದೆ ಏನೇನ್ ಮಾಡಿದ್ರೆ ಆ ಕಷ್ಟಗಳು, ಅದರ ಹೊಂದಾಣಿಕೆ ಹೊಂದಿಸ್ಲಿಕ್ಕೆ, ಆರ್ಗನೈಸಿಂಗ್ ಇರುವಂತಹ ಎಲ್ಲ ಅಡೆತಡೆಗಳು, ಅದನ್ನು ಮೀರಿ ಗೆಲ್ಲೋದಿದೆಯಲ್ಲ ಅದು ಕೂಡ ಇಂಪಾರ್ಟೆಂಟ್. ಹೊಸ ಹೊಸ ಹಾಡು ಬರಕ್ಕೆ ಹೊಸ ಹೊಸ ಸಾಹಿತಿಗಳು ಬರಬೇಕು. ಆ ರೀತಿ ನಿಮ್ಮ ಸಾಹಿತ್ಯದಲ್ಲಿ ಹಲವಾರು ಹಾಡುಗಳು ಬರಲಿ ಮುಂದೆ. ನಮ್ಮ ಸುಗಮ ಸಂಗೀತ ಕ್ಷೇತ್ರ ಸಮೃದ್ಧಿ ಆಗಲಿ. ಇನ್ನು ಅಂದರೆ ಹೊಸ ಹಾಡುಗಳಿಗೆ ಯಾವತ್ತು ನಾವು ಯಾಕಂತ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ಯಾಕಂದರೆ ಹಳೆ ಹಾಡನ್ನೇ ನಾವು ಹಾಡ್ತಾ ಇರ್ತೇವೆ, ಆದರೆ ಹೊಸ್ತು ಬರಲಿ. ಹಲವಾರು ಮಂದಿ ಈಗ ಹೊಸ್ತು ಮಾಡ್ತಾ ಇದ್ದಾರೆ, ಇಲ್ಲಂತಿಲ್ಲ. ಗಣೇಶ್ ದೇಸಾಯಿ ಅವರು, ರಾಘವೇಂದ್ರ ಬೀಜಾಡಿ ಅವರು, ಉಪಾಸನ ಮೋಹನ್ ಅವರು, ಈಗ ಹಲವು ಮುತ್ತಿನ ದೊಡ್ಡವಾಡವರು. ಹಾಗೆ ನೀವು ಕೂಡ ನಿಮ್ಮ ಸಾಹಿತ್ಯವನ್ನು ನೀಡಿ ಹಳೆ ಬೇರು ಹೊಸ ಚಿಗುರು ಬೆರೆತಿರಲು ಮರ ಸೊಬಗು ಅಂತ ಹೇಳಿ ಅದರಿಂದ ಎರಡು ಇರಬೇಕು. ಖಂಡಿತ 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 ಖಂಡಿತ. ಅದ್ರಿಂದ ಸರ್ ತಾವು ಹೌದು ಸರ್, ಮೈಸೂರು ರಾಜರ ಬಗ್ಗೆ ಏನು ಸಂಗ್ರಹಿಸಿದ್ರಂತ ಏನ್ ಸರ್ ಅದು? ಮೈಸೂರು ದಸರಾ ಬಗ್ಗೆ ಒಂದು ಪುಸ್ತಕ ಮಾಡಿದ್ದೆ ಸುಂದರ ಪ್ರಕಾಶನದಿಂದ. ಹಾಗೆ ಮಾಧ್ಯಮ ಕರ್ನಾಟಕ ಅಂತ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿ ಬಿಡುಗಡೆ ಮಾಡಿದ್ದಕ್ಕೂ ಸಾಹಿತ್ಯ ಸಂಪಾದನೆ ನಾನೇ ಮುಖ್ಯವಾಗಿ ಅದನ್ನು ಮಾಡಿದ್ದೆ. ಉದಯಭಾನು ಕಲ್ಪನೆ, ಅದು ಕೂಡ ಒಂದು ಜ್ಞಾಪಕ ಶಾಲೆಯಲ್ಲಿರುವಂತಹ ಒಂದು ಖುಷಿಯ ವಿಚಾರ. ಈ ತರದ್ದು ಒಂದು ಕೂಡ ಮಾಡಿದ್ದೇನೆ. ಹೀಗೆ ವಿಭಿನ್ನವಾಗಿ ಸಾಕಷ್ಟು ಪುಸ್ತಕಗಳು ತರಲಿಕ್ಕೆ ಸಾಧ್ಯ ಆಗಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗಿದೆ ನನ್ನಿಂದ. ಇದೆಲ್ಲ ಎಷ್ಟೋ ಕಾಣದ ಕೈಗಳಿಂದಾಗಿ ನನ್ನ ಹಿಂದೆ ನಿಂತಿರೋದು. ಆ ಕಾಣದ ಕೈಗಳ ಇಂದಾಗಿ ನಾನು ಈ ತರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅವರ ಬೆಂಬಲ, ಬೆನ್ನು ತಟ್ಟುವ ಕೆಲಸಗಳಿಂದಾಗಿ ಅಂತ ನಾನು ಹೇಳಬಹುದು. ಅಂದ್ರೆ ಎಲ್ಲರನ್ನು ನಾವು ನೆನೆಸ್ಕೊಳ್ಳಕ್ಕಾಗಲ್ಲ. ಅಂದ್ರೆ ನನಗೆ ಸಾವಿರಾರು ಅಸಂಖ್ಯ ಜನಗಳ ನಾವು ಅವರು ಯಾರು ಏನು ಅಂತ ಗೊತ್ತಿರಲ್ಲ, ಆದ್ರೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಆ ಒಂದು ಕಾಣದ ಕೈಗಳ ಬೆಂಬಲ ಇದೆ, ಅದುವೇ ದೊಡ್ಡ ಶಕ್ತಿ. ನಮ್ಮ ಗುರುಗಳು, ನಾವು ಅವರನ್ನು ಶಾಲೆಯಲ್ಲಿ ಕಲಿಸಿದಂತ ಗುರುಗಳು ಕೂಡ ನಾವು ಇವಾಗ ನೆನೆಸ್ಕೊಳ್ಳದೆ ಇರಬಹುದು. ನಮ್ಮ ಅಪ್ಪ ಅಮ್ಮ ಇರಬಹುದು, ಅಥವಾ ನಮ್ಮ ಸ್ನೇಹಿತರು ಇರಬಹುದು, ನಮ್ಮ ಸಹೋದ್ಯೋಗಿಗಳು ಇರಬಹುದು, ನಮ್ಮ ಬಂಧು ಬಳಗ ಎಲ್ಲರೂ ಇರಬಹುದು. ಎಲ್ಲರನ್ನೂ ಕೂಡ ಒಂದು ನಾವು ಪ್ರತಿಯೊಂದನ್ನು ಕೂಡ ಅವರು ಮಾಡಿರುವ ಕೆಲಸ ಬೆಂಬಲಗಳು ಅದು ಕೂಡ ನಮ್ಮನ್ನ ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ನಮ್ಗೆ ಏಳಿಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಅವ್ರನ್ನೆಲ್ಲರನ್ನೂ ಕೂಡ ನಾವು ಸ್ಮರಿಸಲೇಬೇಕು. ಕಾಣದ ಕೈಗಳು ಅಂತ ಹೇಳಬಹುದು. ಅವರೆಲ್ಲರ ಬೆನ್ನು ತಟ್ಟುವಿಕೆ, ಅವರ ಪ್ರೋತ್ಸಾಹ, ಅದು ಕೂಡ ನಮ್ಮನ್ನ ಒಂದು ಸ್ಥಾನದಲ್ಲಿ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಒಂದು ಸ್ಥಾನಕ್ಕೆ ಏರು ದೊಡ್ಡದಲ್ಲ, ಅದನ್ನ ಉಳಿಸ್ಕೊಳ್ಳೋದು ದೊಡ್ಡದು. ಹೌದೌದು ಹೌದು, ಖಂಡಿತ ಸರ್, ಖಂಡಿತ ಖಂಡಿತ. ಅದೇ ಸರ್, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಒಂದೆರಡು ಮಾತು ಸರ್. ಏನ್ ಮಾಡ್ಬೇಕು ಅಂತಿದೆ ಮುಂದೆ? ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸಕ್ತಿ ಇದೆ. ಅವಕಾಶಗಳು ಹೇಗ್ ಬರುತ್ತೋ ನೋಡ್ಬೇಕು. ಆ ಅವಕಾಶಗಳನ್ನು ನೋಡಿಕೊಂಡು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸಗಳ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡ್ಲಿಕ್ಕೆ, ಸಾಮಾಜಿಕವಾಗಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ಸಮಯ ಸಂದರ್ಭ ಬಂದ ಹಾಗೆ ಒಂದು ರೀತಿಯಲ್ಲಿ ಒಂದು ಅದನ್ನು ಮಾಡ್ತಾ ಇನ್ನಷ್ಟು ಉಳಿಯುವ ಸಾಹಿತ್ಯ ಮಾಡಬೇಕು ಅಂತ. ಹೌದು ಸರ್, ಖಂಡಿತ. ಉಳಿಯುವ ಕೃತಿಗಳು ಬರಬೇಕು ಅನ್ನುವಂಥದ್ದು ನನ್ನ ಆಸೆ. ಅದಕ್ಕೆ ಉಳಿಯುವ, ಆವಾಗ ನಮಗೂ ಕೂಡ ಒಂದು ರೀತಿಯಲ್ಲಿ ಮಾಡಿದ್ದಕ್ಕೆ ಒಂದು ತೃಪ್ತಿ, ಆತ್ಮಸಂತೋಷ ಇರ್ತದೆ. ಹೌದೌದು, ಖಂಡಿತ ಖಂಡಿತ ಸರ್, ಖಂಡಿತ. ಅದೇ ಸರ್, ನಿಮ್ಮ ಆತ್ಮೀಯರು ಇನ್ನೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವರು ಹೇಳುವುದಿಲ್ಲ, ನೀವು ಹೇಳಬೇಕು, ನೆನಪಿಟ್ಟುಕೊಳ್ಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ವಿಜಯ ವಿಷ್ಣು ಭಟ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಮುರಳಿ ಕೃಷ್ಣ ಬೆಳ್ಳಲ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ವಿಜಯ ವಿಷ್ಣು ಭಟ್. ಹೌದೌದು, ಮಾತಾಡಿ. ಮುರಳಿಯವರು ನನಗೆ ಒಂದು 7-8 ವರ್ಷದಿಂದ ಪರಿಚಯ. ಅವರು ಮತ್ತೆ ಒಳ್ಳೆ ಸಾಹಸಿ, ಮತ್ತೆ ಒಳ್ಳೆ ಪ್ರತಿಭೆ ಇದೆ, ಹೀಗೆಲ್ಲ.
ಮತ್ತೆ ಅವರು ಈ ಹೈಲೈಟ್ ಮೂಲಕ ಎಲ್ಲ ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಹ್ಮ್ ಅನೇಕ ಜನರ ಗಾಯಕರನ್ನೆಲ್ಲ ಮುಂದೆ ತಂದಿದ್ದಾರೆ. ಹ್ಮ್ ಹೀಗೆಲ್ಲ ಒಳ್ಳೆ ಕ್ವಾಲಿಟೀಸ್ ಇದೆ ಅವ್ರ ಹತ್ರ. ಹ್ಮ್ ಹೀಗೆ ಹ್ಮ್ ನಂಗೆ ಒಂದು 7-8 ವರ್ಷದಿಂದ ಪರಿಚಿತರವರು. ಹ್ಮ್ ಅದೇ ಆಗ್ಲಿ ಮೇಡಮ್. ಮತ್ತೆ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಮಾಡುವ ಹುಮ್ಮಸ್ಸು ಇದೆ ಅವರಿಗೆಲ್ಲ. ಹಾ ಇನ್ನೂ ಹೌದು. ಹೊಸ ಹೊಸ ಯೋಜನೆಗಳಿಗೆ ತೆರ್ಕೊಳ್ಬೇಕು ಇದೆಲ್ಲ ಇದೆ ಅವ್ರ ಮನಸ್ಸಲ್ಲಿ. ಹಾ ಅದೇ ಮತ್ತೆ ಆಗ್ಲಿ ಮೇಡಮ್. ಹೇಳಿ. ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ಆಯ್ತು. ಮಾಹಿತಿ ನೀಡಿದ್ರಿ, ಬಹಳ ಖುಷಿ ಆಯ್ತು. ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಧನ್ಯವಾದ. ಹೈಲೈಟ್ ಮೂಲಕ ಒಂದು 54 ವಾರ ಲೈವ್ ಮಾಡಿದೆ ವರ್ಲ್ಡ್ ವೈಡ್ ಇಂದ ಎಲ್ಲ ಕೊರೋನಾ ಟೈಮಲ್ಲಿ. ಅದು ಕೂಡ ಮೆಮೊರೇಬಲ್ ಆಗಿ ಆಗ್ಲಿ ಆಗ್ಲಿ ಮೇಡಮ್. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮ್ಮ ಮುಂದಿನ ಯೋಜನೆಗಳು ಹೇಳಿ ಆಯ್ತು. ಈಗ ಮುಂದೆ ನಿಮಗೆ ನಿಮ್ಮ ನರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಸರ್. ನನಗೆ ಸರ್ಕಾರಿ ಪ್ರಶಸ್ತಿಗಳು ಯಾವುದೂ ಬಂದಿಲ್ಲ. ಹಾ ಹೀಗೆ ಬೆಂಗಳೂರು ರತ್ನ ಇರಬಹುದು, ಬೇರೆ ಬೇರೆ ಪ್ರಶಸ್ತಿಗಳು, ಸಂಘ ಸಂಸ್ಥೆಗಳು, ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡ ಪ್ರಶಸ್ತಿಗಳು ಯಾವುದೂ ಇಲ್ಲ. ಇಲ್ಲ ಅದರ ನನಗೆ ಅವರು ಕೊಟ್ಟಿರುವಂತ ಎಲ್ಲ ಅವರು ಕೊಟ್ಟಿರುವಂತ ಪ್ರೀತಿ ವಿಶ್ವಾಸನೇ ದೊಡ್ಡ ಪ್ರಶಸ್ತಿ. ಅದರಿಂದ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದೆ, ಸನ್ಮಾನಗಳು ಆಗಿದೆ. ವೇದಿಕೆಗಳಲ್ಲೂ ನಾನು ಅಂದುಕೊಳ್ಳದ, ಅಂದ್ರೆ ನಾನು ಬೆಳಾಲು ಅಂತ ಹಳ್ಳಿಯಲ್ಲಿ ಬಂದಿದ್ದವನು, ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತೀನಿ, ಒಮ್ಮೆ ಯಾವತ್ತಾದ್ರೂ ಒಮ್ಮೆ ನೋಡ್ಲಿಕ್ಕೆ ಬರ್ಬಹುದು ಅಂತ ಅಂದುಕೊಂಡಿದ್ದವನು. ಅದು ಈಗ ಅದನ್ನೇ ನನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿದೆ. ಹೌದೌದು. ಬೆಳಾಲು, ಬೆಂಗಳೂರು, ಬೆಳಾಲು, ಹಳ್ಳಿ ಮತ್ತೆ ಸಿಟಿ ಹೇಳಿದ್ದು. ಈ ಸಿಟಿಗೆ ಬಂದು ಏನೂ ಅಲ್ಲದ ನನ್ನನ್ನ ನಾನು ಏನಾಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೀರು ಹರಿದುಕೊಂಡು ಹೋದ ಹಾಗೆ ಬಂದವನು ನಾನು. ಹೌದು. ಇಲ್ಲಿಗೆ ಬರ್ಬೇಕು, ಹೀಗೆ ಮಾಡಬೇಕು, ಮಾಧ್ಯಮ ಕ್ಷೇತ್ರದಲ್ಲಿ ಇರ್ಬೇಕು, ಪತ್ರಕರ್ತನಾಗ್ಬೇಕು, ಅಥವಾ ನಾನು ಕಾನೂನು ಪದವೀಧರ, ಹಾಗೆ ಬೇರೆ ಬೇರೆ ಡಿಗ್ರಿಗಳನ್ನು ಮಾಡಿದ್ರು ಕೂಡ ಇದು ಬರವಣಿಗೆ ಹುಚ್ಚು ಅನ್ನುವಂಥದ್ದು ನನ್ನನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಉಳಿಯುವ ಹಾಗೆ ಮಾಡಿತು. ಇಲ್ದಿದ್ರೆ ನಾನು ಬೇರೆ ವೃತ್ತಿಗಳಲ್ಲಿ ಇರಬಹುದು, ಲಾಯರ್ ಆಗಿರ್ತಿದ್ರೆ. ಹೌದೌದು. ಅವಾಗ ಏನಾಗ್ಬೇಕು, ಏನಾಗ್ತೀನಿ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಹೌದು. ಚಿಕ್ಕದಲ್ಲಿರುವಾಗ ನಮ್ಮ ತಲೆಮಾರುಗಳಲ್ಲಿ ನಾವು ಬಂದದ್ದನ್ನ ಬಂದ ಹಾಗೆ ಬಂದವರು. ಹೌದೌದು. ಹೆಂಗ ಹೋಗ್ತೀವಿ, ಹಂಗೆ ಇದೇ ಕೋರ್ಸ್ ಬೇಕು, ಇದೇ ಸಬ್ಜೆಕ್ಟ್ ಬೇಕು, ಇದನ್ನೇ ಕಲಿಬೇಕು ಅನ್ನುವಂಥದ್ದು ಇರ್ಲಿಲ್ಲ. ಪತ್ರಿಕೋದ್ಯಮ ಅಂದ್ರೆ ಏನು ಅನ್ನೋದು ಗೊತ್ತಿರ್ಲಿಲ್ಲ ನಾವು ಪತ್ರಿಕೋದ್ಯಮಕ್ಕೆ ಸೇರುವಾಗ. ಅದು ಹೇಳಿದ್ದು ಬರವಣಿಗೆ ಬರಿತೀವಿ, ಸುದ್ದಿ ಬರಿತೀವಿ, ಅಷ್ಟು ಗೊತ್ತಿದ್ದು ಬಿಟ್ರೆ ಅದರ ವ್ಯಾಪ್ತಿ ಆಗ್ಲಿ ವಿಸ್ತಾರವಾಗ್ಲಿ ಯಾವುದು ಗೊತ್ತಿರ್ಲಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಬರವಣಿಗೆ, ಸಾಹಿತ್ಯ ಅನ್ನುವಂಥದ್ದು ಕೂಡ ನಮಗೆ, ನಾನು ಸಾಹಿತಿ ಆಗಬೇಕು, ಕವಿ ಆಗಬೇಕು ಅಂತ ಮಾಡಿದವನಲ್ಲ. ನಮಗೆ ಕವನ ಬರೆಯ ಕವಿಗಳಿಗೆ ಬರಲ್ಲ, ಯಾಕಂದ್ರೆ ಬರೆಸಿದ್ರೆ ಬರಿಬೇಕು ಕವಿಗಳು. ಅವರಾಗಿ ಯಾರು ನಾವು ಬರಿತೀವಿ ಅಂತ ಬರ್ದಾಗ ಇದು ಬರಲ್ಲ, ಬರೆಸಬೇಕು. ನಮ್ಮ ಭಾವನೆಗಳು, ನಮ್ಮ ಕಲ್ಪನೆಗಳು, ನಮ್ಮ ಅನುಭವಗಳು ಆ ಭಿತ್ತಿಯಲ್ಲಿ ಮೂಡಿ ಬಂದಂತಹದ್ದು. ಅದಕ್ಕೆ ಒಂದು ಭಾಷೆಯ ಪದಗಳ ಕುಣಿತ, ಅಂದ್ರೆ ಪದಗಳ ಮೂಲಕ ಅದನ್ನು ಒಂದು ಪೋಣಿಸಿದಾಗ ಒಂದು ಅತ್ಯುತ್ತಮವಾದಂತಹ ಒಂದು ಕವನದ ಸೃಷ್ಟಿಯಾಗ್ತದೆ. ಈ ಭಾಷೆಯ ಜ್ಞಾನ ಇಲ್ಲದವರು, ಶಬ್ದಗಳ ಭಂಡಾರ ಇಲ್ಲದವರು ಉತ್ತಮವಾದ ಕವಿತೆಗಳನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕವಿತೆ ಬರಿಬೇಕು ಅನ್ನುವರು ಮೊದಲನೇದಾಗಿ ಭಾಷೆಯನ್ನು ದುಡಿಸಿಕೊಳ್ಳಬೇಕು, ಭಾಷೆಯನ್ನು ಕುಣಿಸ್ಲಿಕ್ಕೆ ಗೊತ್ತಿರಬೇಕು, ಶಬ್ದಗಳನ್ನ. ಆವಾಗ ಶಬ್ದದ ಕುಣಿತ ಭಾಷೆಯ ಆ ಒಂದು ಸೊಗಡನ್ನ ಇನ್ನಷ್ಟು ಹೆಚ್ಚು ಮಾಡ್ತದೆ. ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಭಾಷೆಯಲ್ಲಿ ಅದರಿಂದ ವಿಶ್ವ ಲಿಪಿಗಳ ರಾಣಿ ಅಂತೇಳಿ ಕನ್ನಡ ಲಿಪಿಯನ್ನು ಹೇಳ್ತಾರೆ ವಿಮೋಭಾವ್ಯರು. ಈ ಅಂದ್ರೆ ಅಷ್ಟು ಸುಂದರವಾದಂತಹ ಭಾಷೆ, 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ಭಾಷೆ. ಆ ಒಂದು ಭಾಷೆಯಲ್ಲಿ ಮಿಗಿಲೆಣೆಯಾಗಿರುವಂತಹ ಅಲ್ಲಿ ಎಲ್ಲ ಸಾಹಿತಿಗಳು ಬರೆದಿದ್ದಾರೆ. ಸಾಕಷ್ಟು ಸಾಹಿತ್ಯದ ದೊಡ್ಡ ದೊಡ್ಡ ಸಾಹಿತ್ಯ ಸೃಷ್ಟಿಯಾಗಿದೆ. ಇಲ್ಲಿ ಉಳಿಕೆ ಏನು ಬಾಕಿ ಇಲ್ವೇನೋ ಅನ್ನುವಷ್ಟು ಅಂತಹ ಸಾಹಿತ್ಯದ ಒಂದು ನಮಗೆ ಬೇರೆ ಭಾಷೆಗಳಲ್ಲಿ ಇಷ್ಟು ಯಾವುದೇ ಆಂಗ್ಲ ಭಾಷೆಯಲ್ಲೂ ಯಾವುದೇ ಭಾಷೆಯಲ್ಲೂ ಕೂಡ ಇಷ್ಟೊಂದು ಸಾಹಿತ್ಯವನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಅನ್ನುವಂಥದ್ದು ನಮ್ಮ ಹೃದಯದ ಭಾಷೆ, ನಮ್ಮ ಮಾತೃಭಾಷೆ. ಆ ಭಾಷೆಯಿಂದಾಗಿ ನಾವು ನಮ್ಮನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಾವು ಮಾತಾಡುವ ಕನ್ನಡದಲ್ಲಿ ಮಾತಾಡ್ತೇವೆ ಹೊರತು ನಾವು ಬೇರೆ ಭಾಷೆಯಲ್ಲಿ ಕನ್ನಡಿಗರಾಗಿ ಕನ್ನಡದ ಭಾಷೆಯ ಉಳಿವಿಗೆ ನಾವು ಶ್ರಮಿಸಬೇಕು.
ಆದ್ರಿಂದ ಈ ಭಾಷೆಯ ನಾವು ಕಲ್ತಾಗ ನೀವು ಯಾವ್ದ್ರಲ್ಲೇ ಇರಲಿ ಹೃದಯದ ಭಾಷೆಯನ್ನು ನಾವು ಮೊದಲು, ಅನಂತರ ಉಳಿದ ಭಾಷೆಗಳು, ಜ್ಞಾನಕ್ಕಾಗಿ ಎಲ್ಲ ಭಾಷೆಗಳು. ಆದ್ರೆ ಹೃದಯದ ಭಾಷೆ ಇರೋದು ಒಂದೇ, ಅದು ಕನ್ನಡ. ಅದೇ ಸರ್, ಅದೇ ರೀತಿ ಸರ್. ಕೊನೆಯದಾಗಿ ವೀಕ್ಷಕರಿಗೆ ಒಂದೆರಡು ಮಾತಾಡಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಮ್ಮ ಕಲಾಂತರಂಗ ವೀಕ್ಷಕರಿಗೆ 2 ಮಾತು ನಿಮ್ಮಿಂದ. ನಾನು ತುಂಬಾ ಖುಷಿ ಪಡೋದು ಸೋಲಲ್ಲ. ಸೋತೆವು ಅಂದಾಗ ಯಾವುದು ಕೂಡ ನಾವು ಹಿಂಜರಿಬಾರದು. ಸೋಲು ಅನ್ನುವಂಥದ್ದು ನಮ್ಮ ಗೆಲುವಿಗೆ ಮೊದಲ ಮೆಟ್ಟಿಲು ಅಂತ ನಾನು ಹೇಳಿದೆ. ಅಂದ್ರೆ ಸೋಲನ್ನು ಸೋಲಿಸಿ ನಿಂತ ಹೋಗ್ಬೇಕಾಗ್ತದೆ. ಈಗ ಯಾವುದೇ ಒಂದು ಯಶಸ್ಸಿನ ಹಿಂದೆ ಮೊದಲೇ ಯಶಸ್ಸು ಸಿಗೋದಿಲ್ಲ. ಆದ್ರಿಂದ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಗಬಾರ್ದು ಅಂತ ಒಂದು ಮಾತಿದೆ. ಆದ್ರಿಂದ ನಮ್ಮ ತಟಸ್ಥ ಮನಸ್ಥಿತಿ ಕೆಲವೊಂದು ಸಂದರ್ಭಗಳಲ್ಲಿ ಹಾಗೆಯೇ ಈ ಸೋಲು ಅನ್ನುವಂಥದ್ದನ್ನ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ, ಯಾವುದೇ ಕ್ಷೇತ್ರದಲ್ಲಿ ಸೋಲು ನಮ್ಮನ್ನು ಮೋಸ ಮಾಡುವವರು ಇರಬಹುದು, ಸೋಲಿಸುವವರು ಇರಬಹುದು. ಬೇರೆಯವರು ಗೆದ್ದಾಗ ಒಂದು ಅಹಂಕಾರ ಇರುತ್ತೆ, ಸೋತಾಗ ವಿನಮ್ರತೆ ಇರುತ್ತೆ. ಪ್ರತಿಯೊಬ್ಬ ವಿಜ್ಞಾನಿ ಕೂಡ ಏಕಾಏಕಿ, ಪ್ರತಿಯೊಬ್ಬ ಸಾಧಕ ಕೂಡ ಹಲವಾರು ಫೈಲ್ಯೂರ್ಗಳನ್ನ, ಸೋಲುಗಳನ್ನ ದಾಟಿ ಬಂದಿರ್ತಾರೆ. ನಾವು ಗೆಲುವನ್ನಷ್ಟೇ ನೋಡಿರ್ತೀವಿ. ಆ ಗೆಲುವನ್ನು ನೋಡುವಾಗ ನಾವು ಅವರ ಹಿಂದಿನ ಸೋಲುಗಳನ್ನ ನಾವು ನೋಡಬೇಕು. ಆವಾಗ ನಾವು ಅವರಂತೆ ಆಗ್ಬೇಕು. ಇನ್ಸ್ಟೆಂಟ್ ರೆಡಿ ಟು ಇಟ್ ಇದ್ದಂಗೆ ನಾನು ಸೆಲೆಬ್ರಿಟಿ ಆಗ್ಬೇಕು ಅಂತ ಯೋಚನೆ ಮಾಡುವ ಸಾಕಷ್ಟು ಜನ ಇರಬಹುದು. ಆವಾಗ ನೀವು ಧೀರುಭಾಯಿ ಅಂಬಾನಿಯವರನ್ನು ತಗೊಳ್ಳಿ, ಯಾರನ್ನೇ ತಗೊಳ್ಳಿ, ಅಂತವರು ಮೊದಲು ಏನಾಗಿದ್ರು ಆರಂಭದಲ್ಲಿ, ಅದನ್ನು ನಾವು ನೋಡಬೇಕು. ಅಂದ್ರೆ ಅವರು ಪಟ್ಟ ಕಷ್ಟಗಳನ್ನ ನಾವು ನೋಡಿ ನಾವು ಸರಿಯಾದ ಅಂದ್ರೆ ಸಮಯಕ್ಕೆ ಬೆಲೆ ಕೊಡುವುದನ್ನು ಮೊದಲು ಕಲಿಬೇಕು. ಒಂದು ಸಮಯ, ನಂತರ ಸರಿಯಾದ ಮಾರ್ಗದರ್ಶಕ, ಸರಿಯಾದ ಗುರುಗಳು ಸಿಗಬೇಕು. ಅಂದ್ರೆ ಸರಿಯಾದ ಓದು ಬೇಕು, ಜ್ಞಾನ ಬೇಕು, ಜ್ಞಾನದ ಪರಿಪಕ್ವತೆ, ಅದರ ಜೊತೆಗೆ ಅನುಭವವನ್ನು ಪಡೆದುಕೊಳ್ಬೇಕು. ಈ ಸೋಲು ನಾವು ಗೆಲ್ಲಿಕ್ಕೆ ನಮ್ಮ ಜ್ಞಾನ, ಅನುಭವ, ನಮ್ಮ ಸಂಪರ್ಕ, ಸಹವಾಸ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇದರಿಂದ ನಾವು ಗೆಲುವಿನ ಹಾಗೆಯನ್ನು ತುಳಿಲಿಕ್ಕೆ ಸಾಧ್ಯ ಆಗ್ತದೆ. ಸೋಲನ್ನು ಸೋಲಿಸಿ ಗೆಲ್ಲಬೇಕಾಗ್ತದೆ. ಆವಾಗ ಸೋಲನ್ನು ಸೋಲಿಸುವುದು ಕೂಡ ಒಂದು ಗೆಲುವೆ. ಗೆಲ್ಲುವುದು ಮಾತ್ರ ಗೆಲುವಲ್ಲ, ಸೋಲನ್ನು ಸೋಲಿಸುವುದು ಗೆಲುವು ಅಂತ. ಆದ್ರಿಂದ ನಾವು ನಮ್ಮನ್ನ ನಾವು ಮೊದಲು ಗೆಲ್ಲೋಣ, ನಂತರ ಸೋಲನ್ನು ಸೋಲಿಸೋಣ. ಪ್ರತಿಯೊಬ್ಬರಿಗೂ ಒಂದು ಗೆಲುವು ಸಿಗ್ಲಿ. ಆ ಒಂದು ಗೆಲುವು ಪ್ರತಿಯೊಬ್ಬರದಾಗ್ಲಿ, ಎಲ್ಲರೂ ಸುಖ ಖುಷಿಯಿಂದ ಇರಲಿ, ಸಾಧಕರಾಗಲಿ, ಅವರ ಪ್ರತಿಭೆಗಳಿಗೆ ಬೆಳಕು ಬರಲಿ ಅನ್ನುವಂಥದ್ದು ನನ್ನ ಆಶಯ. ಎಲ್ಲ ಪ್ರತಿಭೆಗಳು ಕೂಡ ಪ್ರಪಂಚಕ್ಕೆ ಬೆಳಗಲಿ ಅನ್ನುವಂಥದ್ದು. ನಮ್ಮ ನಾಡಿನಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ. ಎಲ್ಲ ಪ್ರತಿಭೆಗಳಿಗೆ, ಜ್ಞಾನಿಗಳಿಗೆ ಜ್ಞಾನ ಅಂದ್ರೆ ಅದು ಸರಿಯಾದ ಒಂದು ರೂಪುರೇಷೆಯನ್ನು ಜೀವನದಲ್ಲಿ, ನಮ್ಮ ಬಾಳಿಗೆ ನಾವೇ ಶಿಲ್ಪಿ ಅಂತ ವಿವೇಕಾನಂದರು ಹೇಳಿದ್ದಾರೆ. ಆ ನಮ್ಮ ಶಿಲ್ಪಿಯ ತಡೆಯುವ ಕೆಲಸವನ್ನು ನಾವು ಮಾಡಿಕೊಳ್ಳೋಣ. ಆವಾಗ ಎಲ್ಲರೂ ಕೂಡ ಖುಷಿಯಾಗಿರ್ಬೋದು. ಎಲ್ಲರಿಗೂ ನಮ್ಮನ್ನು ಪರಿಚಯಿಸಿಕೊಳ್ಳಿಕ್ಕೆ ಬೇರೆಯವರು ನಮ್ಮನ್ನು ಕಾಣುವ ದೃಷ್ಟಿನೂ, ನಾವು ಬೇರೆಯವರು ಕಾಣುವ ದೃಷ್ಟಿನೂ ಎರಡೂ ಕೂಡ ಸಮನಾಗಿ ಒಂದೇ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಖಂಡಿತ ಸರ್, ಬಹಳ ಖುಷಿಯಾಯ್ತು ಸರ್. ಕಳೆದ 1 ಗಂಟೆಗಳ ಕಾಲ ನೀವು ಮಾತಾಡ್ತಿದ್ರಿ, ನಿಮ್ಮೊಂದಿಗೆ ಮಾತಾಡ್ತಿದ್ದೀವಿ. ನಿಮ್ಮ ಮನದ ಮಾತನ್ನು ನೀವು ಆಡಿದಿರಿ. ಬಹಳ ಖುಷಿಯಾಯಿತು ನಿಮ್ಮೊಂದಿಗೆ ಮಾತಾಡಿ. ಅದೇ ರೀತಿ ನಿಮಗೆ ಇನ್ನಷ್ಟು ಬಹಳಷ್ಟು ಯಶಸ್ಸು ಸಿಗಲಿ, ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ಅದೇ ರೀತಿ ನಿಮ್ಮ ಸಾಹಿತ್ಯಿಕ, ನಿಮ್ಮ ಬರವಣಿಗೆ ಇನ್ನೂ ಮುಂದುವರೆದು ಬಹಳಷ್ಟು ಕೃತಿಗಳು ನಿಮ್ಮಿಂದ ಬರಲಿ, ಬಹಳಷ್ಟು ಭಾವಗೀತೆಗಳು ನಿಮ್ಮಿಂದ ಮೂಡಿ ಬರಲಿ. ಅದು ನಮ್ಮ ನಾಡಿನ ಜನಪ್ರಿಯ ಗಾಯಕರು, ಅದೇ ರೀತಿ ಹೊಸ ಹೊಸ ಗಾಯಕರು ಕೂಡ ಅದನ್ನು ಹಾಡಿ ಜನಪ್ರಿಯಗೊಳಿಸಲಿ. ಎಲ್ಲರ ಮನೆಯಲ್ಲಿ ನಿಮ್ಮ ಹಾಡುಗಳು ಪ್ರತಿಧ್ವನಿಸಲಿ ಎನ್ನುವಂಥ ಒಂದು ಶುಭ ಹಾರೈಕೆಯೊಂದಿಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ನನ್ನ ಸಂದರ್ಶನವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಹಾಗೂ ನಿಮಗೂ, ನಿಮ್ಮ ಚಾನಲ್ಗೂ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಆತ್ಮೀಯವಾದಂತಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳು, ಅಭಿನಂದನೆಗಳು. ನಿಮ್ಮ ಪ್ರೀತಿ ಇದೇ ರೀತಿ ನನಗೆ ಸಿಗಲಿ. ನಿಮ್ಮಿಂದಾಗಿ ನನಗೆ ನನಗೆ ಒಂದು ಚಾನಲ್ ಮೂಲಕ ನನ್ನ ಒಂದು ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಿಮಗೂ, ನಿಮ್ಮ ಚಾನಲ್ಗೂ ಕೃತಜ್ಞತೆಗಳು, ವೀಕ್ಷಕರಿಗಳಿಗೂ ಕೃತಜ್ಞತೆಗಳು ಮತ್ತೊಮ್ಮೆ ಹೇಳ್ತಾ ಧನ್ಯವಾದಗಳು. ಆಗಲಿ ಸರ್, ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಪ್ರೀತಿಯ ಆತ್ಮೀಯವಾದ ಧನ್ಯವಾದಗಳು ಸರ್. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಇದ್ದವರು ನಮ್ಮ ನಾಡಿನ ಸಾಹಿತಿಗಳು, ಅದೇ ರೀತಿ ಸಂಘಟಕರು, ಅದೇ ರೀತಿ ಮಾಧ್ಯಮದಲ್ಲಿ ವೃತ್ತಿ ಮಾಡತಕ್ಕಂಥ ವ್ಯಕ್ತಿ ಅವರೇ ಮುರಳೀಕೃಷ್ಣ ಬೆಳಾಲ್ ಅವರು. ಮುಂದಿನ ವಾರ ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.